So, as you all know, we are meditating the book of Hebrew since a few months. ಕೆಲವು ತಿಂಗಳುಗಳಿಂದ ನಾವು ಇಬ್ರಿಯರಿಗೆ ಬರೆದ ಪತ್ರಿಕೆನ ಅಧ್ಯಯನದ ರೀತಿಯಲ್ಲಿ ಕಲಿತಾ ಇದ್ದೇವೆ. ಬನ್ನಿ ಪ್ರಿಯರೇ, ನಿಮ್ಮೆಲ್ಲರಿಗೂ ಕ್ರಿಸ್ತನ ನಾಮದಲ್ಲಿ ಶುಭಾಶಯಗಳನ್ನು ಕೋರುತ್ತಾ ಈ ಅಧ್ಯಯನಕ್ಕೆ ಆಹ್ವಾನಿಸುತ್ತೇನೆ. ಅವಕಾಶವನ್ನು ಕೊಟ್ಟಂತ ದೇವರಿಗೆ ನಾನು ಸ್ತೋತ್ರ ಮಾಡುತ್ತೇನೆ. ಕಳೆದ ತಿಂಗಳು ನಾವು 8ನೇ ಅಧ್ಯಾಯವನ್ನ ಸ್ವಲ್ಪ ಮಟ್ಟಿಗೆ ಸಂಕ್ಷಿಪ್ತವಾಗಿ ಧ್ಯಾನ ಮಾಡಿದ್ದೇವೆ. 8ನೇ ಅಧ್ಯಾಯ ಇಬ್ರಿಯರಿಗೆ ಬರೆದ ಪತ್ರಿಕೆ ಒಂದು ಹೊಸ ಮತ್ತು ಉತ್ತಮ ಒಡಂಬಡಿಕೆಯ ಬಗ್ಗೆ ತಿಳಿಸುತ್ತಾ, ಆ ಹೊಸ ಮತ್ತು ಉತ್ತಮ ಒಡಂಬಡಿಕೆಗೆ ನಾಯಕನು ಮತ್ತು ಅದನ್ನು ಸ್ಥಾಪಿಸಿದವನು ಯೇಸು ಕ್ರಿಸ್ತನು ಎಂಬ ವಿಷಯವನ್ನ ನಾವು ನೋಡಿಕೊಂಡು, ಅಷ್ಟು ಮಾತ್ರವಲ್ಲದೆ ಯೇಸು ಕ್ರಿಸ್ತನೆಂಬ ನಮ್ಮ ಕರ್ತನು, ನಮ್ಮ ರಕ್ಷಕನು, ನಮ್ಮ ಮಹಾಯಾಜಕನಾಗಿ ನಮಗಿಂತ ಮೊದಲೇ ಪರಲೋಕದ ಗುಡಾರವೆಂದು ಕರೆಯಲ್ಪಡುವಂತ ಆ ಪರಲೋಕಕ್ಕೆ ಹೋಗಿದ್ದಾನೆ. ನಮಗೋಸ್ಕರ ಯಾಜಕೋದ್ಯೋಗವನ್ನ ಮಾಡ್ತಾ ಇದ್ದಾನೆ ಎಂಬುದನ್ನು ಸಹ ನಾವು ನೋಡಿದ್ವಿ. ಅದರ ಅಡಿಯಲ್ಲಿ ಕೆಲವಾರು ಅಂಶಗಳನ್ನು ನಾವು ಧ್ಯಾನ ಮಾಡಿದ್ದೇವೆ. ಇವತ್ತು 9ನೇ ಅಧ್ಯಾಯವನ್ನ ಸ್ವಲ್ಪ ಸಂಕ್ಷಿಪ್ತವಾಗಿ ಧ್ಯಾನ ಮಾಡುವುದಕ್ಕೆ ಹೋಗುತ್ತೇವೆ. ನಾನು ಈಗಾಗಲೇ PPT ನಲ್ಲಿ ಅಲ್ಲಿ ಮಾಡಿದ್ದಾರೆ ಜೇಸನ್ ಬ್ರದರ್, ಬ್ರೀಫ್ ಸಮರಿ ಆಫ್ ಚಾಪ್ಟರ್ 9, ಈ ಅಧ್ಯಾಯದ ಸಂಕ್ಷಿಪ್ತ ಸಾರಾಂಶ. ಇದಕ್ಕೆ ನಾವು ಕೊಟ್ಟಂತ ತಲೆಬರಹ ಏನಂದ್ರೆ, ಟೈಟಲ್ ಆಫ್ ದಿಸ್ ಚಾಪ್ಟರ್, ದ ಓಲ್ಡ್ ಕವನೆಂಟ್ ಅಂಡ್ ದ ನ್ಯೂ ಕವನೆಂಟ್ ಕಂಪೇರ್. ಹಳೆ ಮತ್ತು ಹೊಸ ಒಡಂಬಡಿಕೆಯ ನಡುವಿನ ಹೋಲಿಕೆ ಅಥವಾ ಅವೆರಡನ್ನು ಜೋಡಿಸಿ ನಾವು ಕಲಿತೇವೆ. ಯಾವುದು ಬಲವಾದದ್ದು, ಯಾವುದು ಬಲಹೀನವಾದದ್ದು, ಯಾವುದು ಕಾರ್ಯವನ್ನು ಸಾಧಿಸಿತು, ಯಾವುದು ಸಾಧಿಸಲಿಕ್ಕೆ ಆಗಲಿಲ್ಲ, ಮತ್ತೆ ಯಾಕೆ ಅದನ್ನ ಕೊಟ್ಟನು, ಹಳೆ ಒಡಂಬಡಿಕೆ ಎಂಬಂತ ಅಪರಿಪೂರ್ಣವಾದ ಅದನ್ನು ಯಾಕೆ ದೇವರು ಕೊಟ್ಟನು ಎಂಬುದನ್ನು ಸಹ ಈ ಪುಸ್ತಕದಲ್ಲಿ, ಈ ಅಧ್ಯಾಯದಲ್ಲಿ ಸ್ವಲ್ಪ ಮಟ್ಟಿಗೆ ನಾವು ವಿವರವಾಗಿ ಕಲಿಯುತ್ತೇವೆ. ಈ ಅಧ್ಯಾಯದ ಶೀರ್ಷಿಕೆ ಹಳೆ ಒಡಂಬಡಿಕೆ ಮತ್ತು ಹೊಸ ಒಡಂಬಡಿಕೆಯನ್ನು ಹೋಲಿಸಲಾಗಿದೆ ಅಂತ ನೋಡ್ಕೊಂಡ್ವಲ್ಲ. 1ರಿಂದ 10 ತನಕ ನಾವು ಇಬ್ರಿಯರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯವನ್ನ ನಾವು ನೋಡುವುದಾದ್ರೆ, ನಾವು ಇಡೀ ಅಧ್ಯಾಯವನ್ನ ಒಂದೊಂದು ವಚನವನ್ನು ಓದಿದ್ರೆ ಒಳ್ಳೇದೆ, ಆದ್ರೆ ಅದಕ್ಕೆ ಸಮಯ ಜಾಸ್ತಿ ಹೋಗ್ಬಿಡುತ್ತೆ ಅನ್ನುವಂಥ ಭಯ ನನಗಿದೆ. ಹಾಗಾಗಿ ನಾನು ಒಂದೊಂದು ವಚನವನ್ನು ಓದಿ ಅದರ ವಿವರಣೆ ಕೊಡುವುದಕ್ಕೆ ನಾನು ಬಯಸುತ್ತಾ ಇಲ್ಲ. ಆದರೂ ಸಹ ಅಲ್ಲಲ್ಲಿ ಚುಟುಕಾಗಿ ನಾವು ಕೆಲವು ವಾಕ್ಯಗಳನ್ನು ಓದಿಕೊಳ್ಳುವುದು ಒಳ್ಳೆಯದು, ಅದು ನಮಗೆ ಉಪಯೋಗವಾಗುತ್ತೆ ಎಂಬಂತ ಅನಿಸಿಕೆ ನನ್ನಲ್ಲಿದೆ. ಅದಕ್ಕಾಗಿ 9ನೇ ಅಧ್ಯಾಯವನ್ನ ನಾವು ಓದುವುದಕ್ಕೆ ಮೊದಲು ಒಂದು ಚಿಕ್ಕ ಪ್ರಾರ್ಥನೆ ಮಾಡೋಣ. ತಂದೆಯಾದ ದೇವರೇ, ನಿನ್ನ ಪವಿತ್ರ ನಾಮಕ್ಕೆ ಸ್ತೋತ್ರ ಮಾಡುತ್ತೇವೆ. ಕಳೆದ ಹಲವಾರು ತಿಂಗಳುಗಳಿಂದ ನಾವು ಸತ್ಯವೇದದ ಹೊಸ ಒಡಂಬಡಿಕೆಯ ಭಾಗದಲ್ಲಿರುವಂತ ಇಬ್ರಿಯರ ಬರೆದ ಪತ್ರಿಕೆಯನ್ನ ನಮ್ಮ ಪರಿಮಿತಿಯಲ್ಲಿ ಧ್ಯಾನ ಮಾಡ್ತಾ ಇದ್ದೇವೆ. ಹಲವಾರು ಸತ್ಯಗಳನ್ನ ನಿನ್ನ ವಾಕ್ಯದ ಮೂಲಕ ಪವಿತ್ರಾತ್ಮನ ನೆರವಿನಿಂದ ನಾವು ಕಲಿಯುವಂತೆ ಸಹಾಯ ಮಾಡಿದ್ದಿ, ಅದಕ್ಕಾಗಿ ಸ್ತೋತ್ರ. ನಮ್ಮ ಪ್ರೇಕ್ಷಕರು, ವೀಕ್ಷಕರು ಆಗಿರುವಂತ ಎಲ್ಲ ಸಹೋದರ ಸಹೋದರಿಯನ್ನು ನೀನು ಆಶೀರ್ವದಿಸು. ಇದು ಯಾರ್ಯಾರು ಕೇಳುತ್ತಾರೋ ಅವರೆಲ್ಲರೂ ಸತ್ಯದ ಕಡೆಗೆ ಆಕರ್ಷಿಸಲ್ಪಡುವಂತೆ, ಕ್ರಿಸ್ತನ ಬಳಿಗೆ ಬರುವಂತೆ, ಆತನೇ ಎಲ್ಲದಕ್ಕೂ ಪರಿಪೂರ್ಣನಾದ ನಾಯಕನು ಮತ್ತು ಕರ್ತನು ಮತ್ತು ದೇವರು ಎಂಬ ಸತ್ಯವನ್ನ ತಿಳಿದುಕೊಳ್ಳುವಂತೆ ಅವರ ಮನೋನೇತ್ರಗಳನ್ನ ಬೆಳಗಿಸು. ಈ ದಿನದ ಅಧ್ಯಯನದಲ್ಲಿಯೂ ಸಹ ನಿನ್ನ ಸಹಾಯ ಸಹಕಾರಗಳನ್ನ ನಿನ್ನ ಆತ್ಮನ ಮೂಲಕ ನಮಗೆ ನೀಡಿ, ನಿನ್ನ ನಾಮವನ್ನು, ನಿನ್ನ ವಾಕ್ಯವನ್ನು ನಮ್ಮ ಮಧ್ಯದಲ್ಲಿ ಮಹಿಮೆಪಡಿಸಿಕೊ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ತಂದೆ, ಆಮೆನ್. ಬನ್ನಿ ಪ್ರಿಯರೇ, 9ನೇ ಅಧ್ಯಾಯದ ಕೆಲವೊಂದು ವಚನಗಳನ್ನ ಓದೋಣ. ಹೀಗಿದ್ದರೂ ಮೊದಲನೆಯ ಒಡಂಬಡಿಕೆಯಲ್ಲಿ ದೇವಾರಾಧನೆಯ ನಿಯಮಗಳಿದ್ದವು ಮತ್ತು ದೇವಾಲಯವಿತ್ತು, ಅದು ಇಹಲೋಕ ಸಂಬಂಧವಾದದ್ದು. ಅಂದರೆ ಒಂದು ಗುಡಾರವು ಕಟ್ಟಲ್ಪಟ್ಟಿತು,
ಅದರ ಮೊದಲನೆಯ ಭಾಗದಲ್ಲಿ ದೀಪಸ್ತಂಭ, ಮೇಜು, ಸಮರ್ಪಿಸಿದ ರೊಟ್ಟಿ ಇವುಗಳಿದ್ದವು. ಅದಕ್ಕೆ ಪವಿತ್ರ ಸ್ಥಾನ ಎಂಬ ಹೆಸರು. 3ನೇ ವಚನ ಓದ್ತಿದ್ದೇನೆ. 2ನೆಯ ತೆರೆಯ ಆಚೆಯಲ್ಲಿ ಅತಿ ಪವಿತ್ರ ಸ್ಥಾನವೆನಿಸಿಕೊಳ್ಳುವ ಇನ್ನೊಂದು ಭಾಗವಿತ್ತು. ಅದರಲ್ಲಿ ಚಿನ್ನದ ಧೂಪಾರತಿ, ಒಳಗೂ ಹೊರಗೂ ಚಿನ್ನದ ತಗಡನ್ನು ಮಡಾಯಿಸಿದ್ದ ಒಡಂಬಡಿಕೆಯ ಮಂಜೂಷ ಇವುಗಳಿದ್ದವು. ಆ ಮಂಜೂಷದೊಳಗೆ ಮನ್ನಾ ಇಟ್ಟಿದ್ದ ಚಿನ್ನದ ಪಾತ್ರೆಯು, ಆರೋನನ ಚಿಗುರಿದ ಕೋಲು, ಒಡಂಬಡಿಕೆ ಬರೆದಿದ್ದ ಕಲ್ಲಿನ ಹಲಿಗೆಗಳು ಇದ್ದವು. ಅದರ ಮೇಲೆ ದೇವರ ಪ್ರಭಾವವನ್ನು ಸೂಚಿಸುವ ಕೆರೂಬಿಗಳು ಕೃಪಾಸನವನ್ನು ಆಚ್ಛಾದಿಸಿಕೊಂಡಿದ್ದವು. ಸದ್ಯಕ್ಕೆ ಈ ವಿಷಯಗಳನ್ನು ಒಂದೊಂದಾಗಿ ವಿವರಿಸುವುದಕ್ಕೆ ಆಗುವುದಿಲ್ಲ ಎಂದು 5 ವಚನಗಳನ್ನ ಈ ಗ್ರಂಥಕರ್ತನು ಮುಗಿಸುತ್ತಾನೆ. ಅಂದ್ರೆ ಇಸ್ರಾಯೇಲರಿಗೋಸ್ಕರವಾಗಿ ದೇವರು ಮೋಶೆಯ ಮೂಲಕ ಅವರ ಅರಣ್ಯ ಪ್ರಯಾಣದಲ್ಲಿ, ಮರುಭೂಮಿಯ ಪ್ರಯಾಣದಲ್ಲಿ ಅವರನ್ನ ಸಂದರ್ಶಿಸುವುದಕ್ಕೆ, ಅವರು ತನ್ನನ್ನು ಸಂದರ್ಶಿಸುವುದಕ್ಕೆ ಅವಕಾಶ ಮಾಡಿಕೊಟ್ಟಂತ ದೇವದರ್ಶನದ ಗುಡಾರ ಎಂಬುದು. ಅದಕ್ಕೆ ಗುಡಾರ ಅಂತ ಯಾಕೆ ಬಂತಂದ್ರೆ ಅದು ಒಂದು ಬಲವಾದ ಕಟ್ಟಡವಾಗಿರಲಿಲ್ಲ. ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ತೆಗೆದುಕೊಂಡು ಹೋಗಲಿಕ್ಕೆ ಅನುವಾಗಿರುವಂತ, ಅವಕಾಶವಿರುವಂತ ಒಂದು ಗುಡಾರವಾಗಿತ್ತು. ಇಟ್ ವಾಸ್ ಎ ಟೆಂಟ್, ಇಟ್ ವಾಸ್ ನಾಟ್ ಎ ಪರ್ಮನೆಂಟ್ ಬಿಲ್ಡಿಂಗ್. ಅದಕ್ಕಾಗಿ ಅದನ್ನು ಇಂಗ್ಲಿಷ್ನಲ್ಲಿ ಸ್ಯಾಂಕ್ಚುರಿ ಅಂತ ಹೇಳಿದ್ರು ಸಹ, ಸ್ಯಾಂಕ್ಚುರಿ ಅಂತಂದ್ರೆ ಒಂದು ಒಂದು ಅಭಯ ಕೊಡುವಂತ ಸ್ಥಳ. ಈಗ ಅರಣ್ಯ ಇಲಾಖೆಯವರು ಕಾಡುಗಳಲ್ಲಿ, ಅವರ ಅಧೀನದಲ್ಲಿರುವಂತ ಕಾಡುಗಳಲ್ಲಿ ಕೆಲವೊಂದು ಭಾಗವನ್ನ ಅಭಯಾರಣ್ಯ ಎಂದು ಹೇಳ್ತಾರೆ. ಅಲ್ಲಿ ನಾವು ಬೋರ್ಡ್ ಸಹ ನೋಡ್ತೇವೆ ಕನ್ನಡ ಭಾಷೆಯಲ್ಲಿ. ಇದು ಅಭಯಾರಣ್ಯ. ಅಭಯಾರಣ್ಯ ಅಂದ್ರೆ ಅರ್ಥ ಏನಂದ್ರೆ ಅಲ್ಲಿರುವಂತ ಪ್ರಾಣಿಗಳು ಮತ್ತೆ ಮೃಗಗಳು ಅವುಗಳೆಲ್ಲವೂ ಸ್ವೇಚ್ಛೆಯಾಗಿ, ಯಾವುದೇ ಭಯವಿಲ್ಲದೆ ನಿರ್ಭಯವಾಗಿ ಆ ಅರಣ್ಯದಲ್ಲಿ ಸುರಕ್ಷಿತವಾಗಿ, ಕ್ಷೇಮವಾಗಿ ಅವುಗಳು ವಾಸ ಮಾಡ್ತಾ ಇರಬಹುದು. ಎಲ್ಲಿ ಬೇಕಾದರೂ ತಿರುಗಾಡ್ತಾ ಇರಬಹುದು. ಒಂದು ರೀತಿಯಲ್ಲಿ ಅವುಗಳಿಗೆ ಸ್ವಾತಂತ್ರ್ಯವಿದೆ. ಯಾವ ಬೇಟೆಗಾರರು ಸಹ ಆ ಅಭಯಾರಣ್ಯಕ್ಕೆ ಒಳಕ್ಕೆ ಹೋಗಿ ಅವುಗಳನ್ನು ಬೇಟೆಯಾಡುವುದಕ್ಕೆ ಅವಕಾಶವಿಲ್ಲ. ಒಂದು ವೇಳೆ ಹಾಗೆ ಯಾರಾದರೂ ಮಾಡಿದ್ರೆ ಅರಣ್ಯ ಇಲಾಖೆಯ ಕಾನೂನು ಪ್ರಕಾರವಾಗಿ ಅವರನ್ನ ಬಂಧಿಸಲಾಗುತ್ತದೆ, ಕೇಸು ಅವರ ಮೇಲೆ ಹೊರಿಸಲಾಗ್ತದೆ. ಇದು ನಮ್ಮ ಕಾಲದಲ್ಲಿ ಇರುವಂತ ವಿಷಯ. ಇಂಗ್ಲಿಷ್ನಲ್ಲಿ ಸ್ಯಾಂಕ್ಚುರಿ ಎನ್ನುವಂತ ಮಾತಿಗೂ ಸಹ ಹೆಚ್ಚು ಕಡಿಮೆ ಇದೇ ಅರ್ಥ ಬರುತ್ತೆ. ಏನಂದ್ರೆ ಒಂದು ಅಭಯ ಕೊಡುವಂತ ಸ್ಥಳ. ದೇವರ ಬಳಿಗೆ ಬರುವಂತ ಯಾವುದೇ ವ್ಯಕ್ತಿಗೆ ಅದು ತಾತ್ಕಾಲಿಕವಾಗಿರಬಹುದು ಅಥವಾ ಶಾಶ್ವತವಾಗಿರಬಹುದು, ಒಂದು ಅಭಯವಂತೂ ಸಿಗುತ್ತೆ, ಅಂದ್ರೆ ಒಂದು ವಾಗ್ದಾನ ಸಿಗುತ್ತೆ, ಒಂದು ಸಾಂತ್ವನ ಸಿಗುತ್ತೆ. ತಾತ್ಕಾಲಿಕವಾಗಿ ದೇವರ ಸುರಕ್ಷಿತತೆಯಲ್ಲಿ ನಾನಿದ್ದೇನೆ ಎನ್ನುವಂತ ಭಾವನೆಯನ್ನ ಕಲ್ಪಿಸುವಂತ ಒಂದು ಸ್ಥಳ ಸ್ಯಾಂಕ್ಚುರಿ ಅಂತ ಹೇಳಿದೆ. ಸಿನ್ಸ್ ದಿಸ್ ಇಸ್ ಗಾಡ್ಸ್ ಸ್ಯಾಂಕ್ಚುರಿ, ದೇವರೇ ಮಾಡಿಸಿದಂತ ಒಂದು ಗುಡಾರ ಅಥವಾ ಅಭಯ ಕೊಡುವ ಸ್ಥಳವಾದದ್ದರಿಂದ ಜನರು ಅಲ್ಲಿ ಬಂದು ಯಜ್ಞಗಳನ್ನು ಸಮರ್ಪಿಸಿ ಅವರ ಪಾಪಕ್ಕೆ ಪ್ರಾಯಶ್ಚಿತ್ತವಾಗಿ ಕ್ಷಮಾಪಣೆಯನ್ನ ಪಡೆಯುವಂತ ಒಂದು ಅವಕಾಶವನ್ನು ದೇವರು ಮಾಡಿಕೊಟ್ಟರು. ಈಗ ಈ ಗ್ರಂಥಕರ್ತನು 9ನೇ ಅಧ್ಯಾಯದ 5 ವಚನಗಳನ್ನು ನೋಡುವುದಾದ್ರೆ ಆ ಮಾತಿಗೆ ಬಂದ್ರೆ 1 ರಿಂದ 10 ತನಕ ಇದೇ ವಿಷಯ ಹೇಳುತ್ತೆ. ನಮ್ಮ ಇಲ್ಲಿರುವಂತ ಸಂಕ್ಷಿಪ್ತ ಸಾರಾಂಶದಲ್ಲಿ ನಾವು ನೋಡುತ್ತೇವೆ. 1ನೇ ಭಾಗ 1ನೇ ವಚನದಿಂದ 10ನೇ ವಚನದ ತನಕ ದ ಅರ್ಥ್ಲಿ ಟ್ಯಾಬರ್ನಕಲ್, ಭೂಲೋಕದ ದೇವದರ್ಶನ ಗುಡಾರ. ಭೂಲೋಕದ ದೇವದರ್ಶನ ಗುಡಾರ ಅಂತ ಹೇಳಿ ಅಂದ್ರೆ ಭೂಲೋಕದಲ್ಲಿರುವಂತ ಗುಡಾರವಾಗಿದ್ದರೂ ಸಹ ಅದು ಪರಲೋಕಕ್ಕೆ ಸಂಬಂಧಪಟ್ಟಂತದ್ದಾಗಿತ್ತು. ಆದ ಕಾರಣ
ದೇವರು ದರ್ಶನ ಕೊಡುವಂಥದ್ದು ಆದದ್ದರಿಂದ ಅದಕ್ಕೆ ಭೂಲೋಕದ ಗುಡಾರ ಎಂದು ಹೇಳಲ್ಪಟ್ಟಿದೆ. ಇದರ ಅರ್ಥ ಏನು ಅಂತಂದ್ರೆ, ಇಲ್ಲಿ 10 ವಚನಗಳಲ್ಲಿ ಗ್ರಂಥಕರ್ತರು ಹೇಳಿದಂತ ವಿಷಯಗಳು ಇಸ್ರಾಯೇಲರಿಗೆ ಬಹಳ ಹತ್ತಿರದಿಂದ ಪರಿಚಯ ಇರುವಂತ ವಿಷಯಗಳು. ಮೋಶೆಯ ಮೂಲಕ ದೇವರು ತಮ್ಮ ಪಿತೃಗಳಿಗೆ ಕೊಟ್ಟಂತ, ಅರಣ್ಯದಲ್ಲಿ ಅವರ ಪ್ರಯಾಣದಲ್ಲಿ ಕೊಟ್ಟಂತ ಆ ದೇವದರ್ಶನದ ಗುಡಾರದಲ್ಲಿ ತಾತ್ಕಾಲಿಕ ದೇವಾಲಯ, ಏನ್ ಹೇಳೋದು, ಒಂದು ರೀತಿಯಲ್ಲಿ ಮೊಬೈಲ್ ಟೆಂಪಲ್ ಅಂತ ಹೇಳ್ಬೋದು. ಅದರಲ್ಲಿ ಏನೇನು ವಸ್ತುಗಳಿದ್ವು, ಎಷ್ಟು ಭಾಗಗಳಿದ್ವು ಅಂತ ಹೇಳಿ ಸಂಕ್ಷಿಪ್ತವಾಗಿ ವಿವರಿಸ್ತಾನೆ. ನಮ್ಮಲ್ಲಿ ಬಹಳ ಮಂದಿಗೆ ಅದರ ವಿಷಯ ಗೊತ್ತು. ಯಾಕೆ ಅದರ ವಿವರಗಳಿಗೆ ನಾನು ಹೋಗ್ತಾ ಇಲ್ಲ ಅಂತಂದ್ರೆ, ದೇವದರ್ಶನದ ಗುಡಾರ, ಅದರ ಪಾಠ, ಅದರ ಅಧ್ಯಯನ ಒಂದು ಪ್ರತ್ಯೇಕವಾದ ವಿಶೇಷವಾದ ಒಂದು ಅಧ್ಯಯನ. ಇಟ್ ಈಸ್ ಎ ಸ್ಪೆಷಲ್ ಅಂಡ್ ಸೆಪರೇಟ್ ಲೆಸನ್ ದಟ್ ವಿ ಕ್ಯಾನ್ ಲರ್ನ್ ಅಬೌಟ್ ದ ಟ್ಯಾಬರ್ನಕಲ್. ಅದರಿಂದ ಅದಕ್ಕೆ ಬಹಳಷ್ಟು ಸಮಯ ಬೇಕಾಗುತ್ತೆ. ಅದಕ್ಕಾಗಿ ಅದರ ಆಳಕ್ಕೆ ನಾನು ಹೋಗ್ತಾ ಇಲ್ಲ. ಸ್ವಲ್ಪ ಮಟ್ಟಿಗೆ ನಮಗೆ ಪರಿಚಯ ಆಗಬೇಕು. ಈ ಅಧ್ಯಾಯ, ಇಬ್ರಿಯರ ಬರೆದ ಪತ್ರಿಕೆ, ಇಂಥ ಅಧ್ಯಾಯದಲ್ಲಿ ಇಂಥ ವಿಷಯಗಳು ಉಂಟು. ಇಂಥ ವಿಷಯಗಳನ್ನ ಗ್ರಂಥಕರ್ತನು ಪ್ರಸ್ತಾವಿಸಿ ಕ್ರಿಸ್ತನ ಶ್ರೇಷ್ಠತೆಯನ್ನು, ಕ್ರಿಸ್ತನ ಅವಶ್ಯಕತೆಯನ್ನು ಇಬ್ರಿಯ ಕ್ರೈಸ್ತರಿಗೆ ತಿಳಿಸುವ ಪ್ರಯತ್ನ ಮಾಡಿದ್ದಾನೆ ಎಂಬ ಅರಿವು ನಮಗಾಗಬೇಕು. ಅದರ ಮೂಲಕ ಕ್ರಿಸ್ತನ ಬಗ್ಗೆ ಈಗಿನ ದಿನಗಳಲ್ಲಿ, ಈಗಿನ ಕಾಲದಲ್ಲಿ ಸಹ ತಪ್ಪಾದ ಗ್ರಹಿಕೆಯನ್ನು ಹೊಂದಿರುವಂತ ದೇವಜನರಾಗದೇ ಇರುವಂತ ಕ್ರೈಸ್ತೇತರರೂ ಸಹ ಈ ಸತ್ಯವನ್ನ, ಕ್ರಿಸ್ತನ ಕುರಿತಾದಂತ ನಿಜವಾದ ಸತ್ಯವನ್ನು ತಿಳಿಯಬೇಕು ಎಂಬ ಉದ್ದೇಶವೇ ನಮ್ಮ ಈ ಎಲ್ಲಾ ಪ್ರಯತ್ನ. ಅದನ್ನ ದೃಷ್ಟಿಯಲ್ಲಿ ಇಟ್ಕೊಳ್ಳೋಣ. ಈಗ 1ರಿಂದ 10 ತನಕ ನಾವು ನೋಡಿದ್ರೆ, ಗ್ರಂಥಕರ್ತನು ಈ ಭೂಲೋಕದ ದೇವದರ್ಶನ ಗುಡಾರ ಎಂಬುದಾಗಿ ಏನಿತ್ತೋ ಅದರ ಬಗ್ಗೆ ಹೇಳ್ತಾನೆ. ಮತ್ತು ಅದನ್ನ ಏನ್ ಹೇಳ್ತಾನೆ, ಈ ದೇವಾರಾಧನೆ ಮಾಡುವಂತ ದೇವ ಜನರಾದ ಇಸ್ರಾಯೇಲರಿಗೆ ಕೆಲವು ನಿಯಮಗಳನ್ನ ದೇವರು ಮೋಶೆಯ ಮೂಲಕ ಕೊಟ್ಟನು. ಮತ್ತೆ ದೇವಾಲಯವೆಂಬ ಈ ಗುಡಾರವೂ ಇತ್ತು. ಮತ್ತು ಆ ದೇವಾಲಯದಲ್ಲಿ ಆರಾಧನೆ ಮಾಡುವುದಕ್ಕೆ ನಿಯಮಗಳಿದ್ದವು. ಅದು ಗುಡಾರವಾಗಿ ಕಟ್ಟಲ್ಪಟ್ಟಿತ್ತು ಎಂದು ಹೇಳಿಬಿಟ್ಟು ಒಂದು ಮಾತು ಮಧ್ಯದಲ್ಲಿ ಹೇಳ್ತಾನೆ. ಏನಂತಂದ್ರೆ ಅದು ಇಹಲೋಕ ಸಂಬಂಧವಾದದ್ದು ಅಂತ ಹೇಳಿ. ಇಟ್ ವಾಸ್ ಎ ಫಿಸಿಕಲ್ ಸ್ಯಾಂಕ್ಚುರಿ. ಇಟ್ ವಾಸ್ ನಾಟ್ ಎ ಸ್ಪಿರಿಚುವಲ್ ಸ್ಯಾಂಕ್ಚುರಿ. ದೇವದರ್ಶನದ ಗುಡಾರ ಎಂಬುದು ಅದು ಆಧ್ಯಾತ್ಮಿಕ ಕಾರ್ಯಕಲಾಪಗಳು ನಡೆದಂತೆ ಕಂಡು ಬಂದರೂ ಹೊರನೋಟಕ್ಕೆ ನಿಜವಾಗಿ ಅದು ಕಣ್ಣಾರೆ ಕಾಣಬಹುದಾದಂತ ಒಂದು ಗುಡಾರವಾಗಿದೆ. ಅಷ್ಟೇ ಅಲ್ಲ, ಆ ಗುಡಾರದಲ್ಲಿ ಅಥವಾ ದೇವದರ್ಶನದ ಗುಡಾರವೆಂದು ಕರೆಯಲ್ಪಡುವಂತ ಅದರೊಳಗೆ ನಡೆಯುವಂತ ಎಲ್ಲ ಚಟುವಟಿಕೆಗಳು ಸಹ ಆಧ್ಯಾತ್ಮಿಕತೆಯ ಸೂಚನೆಯಾಗಿದ್ದವು, ಹೋಲಿಕೆಗೆ ಸಮಾನವಾಗಿದ್ದು. ಅದರಿಂದ ಅದನ್ನ ಭೂಲೋಕದ ದೇವದರ್ಶನ ಗುಡಾರ ಎಂದು ಹೇಳ್ತಾರೆ. ಅದಕ್ಕೆ ಭಿನ್ನವಾಗಿ ಅದನ್ನ ಹೇಳುವ ಉದ್ದೇಶವೇನಂತಂದ್ರೆ, ಈ ಭೌತಿಕವಾದ, ತಾತ್ಕಾಲಿಕವಾದ, ಈ ಭೂಲೋಕ ಸಂಬಂಧವಾದ ಈ ಗುಡಾರದಲ್ಲಿ ಹಳೆ ಒಡಂಬಡಿಕೆಗೆ ಸಂಬಂಧಪಟ್ಟಂತೆ ಅಲ್ಲಿ ಯಜ್ಞ ಯಾಗಾದಿಗಳು ನಡೀತಾ ಇದ್ದವು. ಆದ್ರೆ ವರ್ಷಾನುಗಟ್ಲೆ, 10 ವರ್ಷಗಳು, 100 ವರ್ಷಗಳು ಈ ಗುಡಾರವೆಂಬ ದೇವಾಲಯದಲ್ಲಿ ಮಾಡಿದ ಯಜ್ಞಗಳಾಗಿರಬಹುದು, ಬಲಿ ಕರ್ಮಕಾಂಡಗಳಾಗಿರಬಹುದು, ತದನಂತರ ನಿರ್ಮಿಸಲ್ಪಟ್ಟಂತ ಒಂದು ಪಕ್ಕಾ ಬಿಲ್ಡಿಂಗ್ ಆಗಿ, ಒಂದು ದೊಡ್ಡ ಕಟ್ಟಡವಾಗಿ, ವಿಶೇಷವಾದ ಆಲಯವಾಗಿ ಪರಿಗಣಿಸಲ್ಪಟ್ಟಂತ ಸೊಲೊಮೋನನು ನಿರ್ಮಾಣ ಮಾಡಿದಂತ ಯೆರೂಸಲೇಮಿನ ದೇವಾಲಯವಾಗಿರಬಹುದು.
ಅಲ್ಲಿ ನಡೆದಂತ ಆತ್ಮಿಕವಾದ ಚಟುವಟಿಕೆಗಳು, ಕಾರ್ಯಕಲಾಪಗಳಾಗಿರ್ಬೋದು, ಇವೆಲ್ಲವೂ ಸಹ ಹಳೆ ಒಡಂಬಡಿಕೆಗೆ ಸಂಬಂಧಪಟ್ಟಂತ ವಿಷಯಗಳು ಎಂದು ಹೇಳ್ತಾನೆ. ಮತ್ತೆ ಪದೇ ಪದೇ ಆ ದೇವಾಲಯವೆಂಬ ಸ್ಯಾಂಕ್ಚುರಿ, ಆ ಗುಡಾರದಲ್ಲಿ ಪದೇ ಪದೇ ಯಜ್ಞಗಳನ್ನ ಸಮರ್ಪಿಸುತ್ತಾ ಬರಬೇಕಾಗಿತ್ತು. ಆದ್ರೆ ಇಷ್ಟೆಲ್ಲ ಮಾಡಿದ್ರು ಸಹ ಸಂಪೂರ್ಣವಾಗಿ ಆ ಯಜ್ಞಗಳ ಮೂಲಕ, ಕಾಣಿಕೆಗಳ ಮೂಲಕ, ನೈವೇದ್ಯಗಳ ಮೂಲಕ ಮನುಷ್ಯರ ಪಾಪಗಳನ್ನು ಸಂಪೂರ್ಣವಾಗಿ ಶಾಶ್ವತವಾಗಿ ನಿವಾರಣೆ ಮಾಡುವುದಕ್ಕಾಗಲಿ, ಮನುಷ್ಯರ ಮನಸ್ಸಾಕ್ಷಿಯನ್ನ ಪವಿತ್ರಗೊಳಿಸುವುದಕ್ಕಾಗಲಿ ಅವುಗಳಿಂದ ಸಾಧ್ಯವಾಗಲಿಲ್ಲ. ಇದನ್ನ ಹೇಳುವುದೇ ಈ ಗ್ರಂಥಕರ್ತನ ಉದ್ದೇಶ. ಅಷ್ಟೇ ಅಲ್ಲ, ಇವೆಲ್ಲವೂ ಸಹ ದೇವರು ಮತ್ತೆ ಯಾಕೆ ಕೊಟ್ಟ? ಅಷ್ಟು ಮಾತ್ರಕ್ಕೆ ತಾತ್ಕಾಲಿಕವಾಗಿ, ಭೌತಿಕವಾಗಿ ಎಷ್ಟು ಯಜ್ಞಗಳು ಸಮರ್ಪಿಸಿದ್ರು ಪಾಪ ಕ್ಷಮಾಪಣೆ ಇಲ್ಲದೆ ಇರುವುದಾದ್ರೆ ದೇವರು ಯಾಕೆ ಕೊಟ್ಟನು ಅಂತಂದ್ರೆ ಅದಕ್ಕೆ ಹೇಳ್ತಾನೆ, ಅವು ಚಿಹ್ನೆಗಳು ಮಾತ್ರ. ಅಲ್ಲಿ ದೇವದರ್ಶನದ ಗುಡಾರದೊಳಗೆ ಇದ್ದಂತ ಪೀಠೋಪಕರಣಗಳಾಗಿರಬಹುದು, ಅಲ್ಲಿ ನಡೆದಂತ ಯಜ್ಞ ಯಾಗಾದಿಗಳಾಗಿರಬಹುದು, ಪ್ರೇಷಿತರಾಗಿದ್ದಂತ ಯಾಜಕರಾಗಿದ್ದಂತ ದೇವರ ಸೇವಕರುಗಳು ಮಧ್ಯವರ್ತಿಗಳಾಗಿ ದೇವರಿಗೂ ಜನರಿಗೂ ನಡುವೆ ಯಜ್ಞ ಯಾಗಾದಿಗಳನ್ನು ಸಮರ್ಪಿಸಿ ರಕ್ತವನ್ನು ಸುರಿಸಿ ದೇವರ ಆ ಸ್ಥಳ ಎಂಬುದಾಗಿ ಕರೆಯಲ್ಪಟ್ಟಂತ ಅತಿ ಪವಿತ್ರ ಸ್ಥಳದಲ್ಲಿ ಆ ಮಂಜೂಷದ ಮೇಲೆ ರಕ್ತವನ್ನ ಚಿಮುಕಿಸಿ ಪ್ರೋಕ್ಷಿಸಿ ಇದೆಲ್ಲಾ ಕಾರ್ಯಗಳೆಲ್ಲವೂ ಸಹ ಅವೆಲ್ಲವೂ ಚಿಹ್ನೆಗಳು ಮಾತ್ರ ಆಗಿದ್ದವು. ಅಷ್ಟೇ ಅಲ್ಲ, ಅವು ಒಂದು ಸಂಕೇತವಾಗಿ ಎದ್ದವು. ದೇವರ್ ಸಿಂಬಾಲಿಕ್ ಅಂಡ್ ದೇವರ್ ಏನ್ ಹೇಳುದು, ನೆರಳಾಗಿದ್ದು, ಶಾಡೋ, ದೇವರ್ ಶಾಡೋಸ್. ಅಂದ್ರೆ ಏನೋ ನಡೆಯಲಿಕ್ಕಿದೆ, ಮುಂದಿನ ದಿನಗಳಲ್ಲಿ ನಡೆಯಲಿಕ್ಕಿದೆ. ಆ ಪರಿಪೂರ್ಣವಾದ ಕಾರ್ಯಗಳನ್ನು ನೀವು ನೋಡುವುದಕ್ಕೆ ಮೊದಲು ಇವೆಲ್ಲ ಮಾಡಬೇಕು. ಇದೆಲ್ಲ ಮಾಡುವಾಗ ನಿಮ್ಗೆ ಒಂದು ವಿಷಯ ಗೊತ್ತಾಗುತ್ತೆ, ನಮ್ಮಲ್ಲಿ ಪಾಪ ಉಂಟು, ಆ ಪಾಪದಿಂದ ನಾವು ಹೊರಗೆ ಬರಬೇಕು. ಹೊರಗೆ ಬರಬೇಕಾದ್ರೆ, ಕ್ಷಮಾಪಣೆ ಸಿಗ್ಬೇಕಾದ್ರೆ ಅದು ದೇವರಿಂದ ಮಾತ್ರ ಸಾಧ್ಯ ಎಂಬುದು ನಿಮಗೆ ಗೊತ್ತಾಗಬೇಕು. ದೇವರಿಗೂ ಸಹ ಗೊತ್ತಿತ್ತು ಈ ಹಳೆ ಒಡಂಬಡಿಕೆಯ ಗುಡಾರದಲ್ಲಿ ನಡೆಯುವಂತ ಎಲ್ಲ ಕಾರ್ಯಕಲಾಪಗಳು, ಯಜ್ಞ ಯಾಗಾದಿಗಳು ಮನುಷ್ಯನ ಪಾಪವನ್ನ ಸದಾಕಾಲಕ್ಕೂ ತೊಳೆಯಲು, ಪರಿಷ್ಕಾರ ಮಾಡಲು, ಪರಿಹಾರ ಮಾಡಲು ಸಾಧ್ಯವಿಲ್ಲ ಎಂದು ಗೊತ್ತಿತ್ತು. ಆದ್ರೆ ಮನುಷ್ಯನಿಗೆ ತನ್ನ ಪಾಪದ ಅರಿವು ಆಗ್ಬೇಕು. ಅದಕ್ಕೋಸ್ಕರವೇ ಧರ್ಮಶಾಸ್ತ್ರವಾಗಲಿ ಮತ್ತು ದೇವರು ಕೊಟ್ಟಂತ ಈ ಗುಡಾರವಾಗಲಿ ಇವೆಲ್ಲವೂ ಅವರಿಗೆ ಆ ಸತ್ಯವನ್ನು ತಿಳಿಸುವಂತ ಉದ್ದೇಶ ದೇವರಿಗಿತ್ತು. ಅದನ್ನೇ ಈ ಗ್ರಂಥಕರ್ತನು ಪ್ರಸ್ತಾವಿಸ್ತಾನೆ. ಮತ್ತೆ ಪುನಃ 6ನೇ ವಚನಕ್ಕೆ ಹೋಗುವಾಗ, ಇವುಗಳು ಹೀಗೆ ಸಿದ್ಧ ಮಾಡಲ್ಪಟ್ಟ ಮೇಲೆ ಯಾಜಕರು ಯಾವಾಗಲೂ ಗುಡಾರದ ಮುಂದಣ ಭಾಗದೊಳಗೆ ಹೋಗಿ ದೇವಾರಾಧನೆಯನ್ನು ನಡೆಸುತ್ತಾರೆ. ನಮಗೆ ಗೊತ್ತು, ಮುಖ್ಯವಾಗಿ ದೇವದರ್ಶನ ಗುಡಾರದಲ್ಲಿ ಎರಡು ಭಾಗವಿತ್ತು. ಈ ಎರಡು ಭಾಗವನ್ನು ಬೇರ್ಪಡಿಸುವಂತ ಒಂದು ಅಡ್ಡ ತೆರೆ ಇತ್ತು, ಅದು ನಮಗೆ ಗೊತ್ತಿದೆ. ಆ ಮೊದಲನೇ ಭಾಗವನ್ನ ಪವಿತ್ರ ಸ್ಥಾನ ಎಂಬುದಾಗಿ, ಎರಡನೇ ಭಾಗ ಅತಿ ಪವಿತ್ರ ಸ್ಥಾನ ಎಂಬುದಾಗಿ ಹೇಳುತ್ತಾನೆ. ಈ ಮೊದಲನೇ ಸ್ಥಾನದಲ್ಲಿ ಏನೇನಿದ್ವು ಅದನ್ನು ಹೇಳ್ತಾನೆ. ಮತ್ತೆ ಎರಡನೇ ಸ್ಥಳವಾಗಿದ್ದಂತ ಅತಿ ಪರಿಶುದ್ಧ ಸ್ಥಾನದಲ್ಲಿ ಎಂಥೆಂಥ ವಸ್ತುಗಳಿದ್ದವು ಎಂದು ಇಲ್ಲಿ ಪ್ರಸ್ತಾವಿಸ್ತಾನೆ. ಆದ್ರೆ ವಿವರಣೆಗೆ ಹೋಗದಿದ್ರು ಪ್ರಸ್ತಾವಿಸಿದ್ದು ಮಾತ್ರ ನಿಜ. ಆದ್ರೆ ಆ ಒಂದೊಂದು ಉಪಕರಣದ ಬಗ್ಗೆ ನಾವು ಕಲಿತಾ ಹೋದ್ರೆ, ನಾನು ಈಗಾಗಲೇ ಮೊದಲೇ ತಿಳಿಸಿದ ಹಾಗೆ ಅದೊಂದು ಪ್ರತ್ಯೇಕವಾದ ವಿಶೇಷವಾದ ಒಂದು ಅಧ್ಯಯನ ಆಗುತ್ತೆ. ಹಾಗಾಗಿ ಅವೆಲ್ಲವೂ ಉದ್ದೇಶವಿತ್ತು, ನೆರಳಾಗಿದ್ದವು, ಚಿಹ್ನೆಗಳಾಗಿದ್ದವು. ಅವುಗಳಲ್ಲಿದ್ದಂಥ ಎಲ್ಲ ಉಪಕರಣಗಳಾಗಿರಬಹುದು, ವಸ್ತುಗಳಾಗಿರಬಹುದು, ಅಲ್ಲಿ ನಡೆದಂತ ಕಾರ್ಯಕಲಾಪಗಳು, ಚಟುವಟಿಕೆಗಳಾಗಿರ್ಬೋದು, ಯಜ್ಞ ಯಾಗಾದಿಗಳಾಗಿರ್ಬೋದು, ಎಲ್ಲವೂ ಪ್ರತಿಯೊಂದು ದಾರ, ಅದರ ಬಣ್ಣ ಸಹ ಸೇರಿಸಿಕೊಂಡು ನಾವು ನೋಡುವುದಾದ್ರೆ ಅವೆಲ್ಲವುಗಳು ಕ್ರಿಸ್ತನ ಶಿಲುಬೆಯ ಮರಣದಲ್ಲಿ ನೆರವೇರಿಸುವ ಉದ್ದೇಶ ದೇವರಿಗೆ. ಕ್ರಿಸ್ತನ ಶಿಲುಬೆಯ ಮರಣದವರೆಗೂ ಅವುಗಳಿಗೆ ಸ್ವಲ್ಪ ಬೆಲೆ ಇತ್ತು, ಅವುಗಳ ಅವಶ್ಯಕತೆ, ಅಗತ್ಯ ಇತ್ತು. ಆದರೆ ಕ್ರಿಸ್ತನು ಯಾವಾಗ ಶಿಲುಬೆಯ ಮೇಲೆ ಪ್ರಾಣ ಕೊಟ್ಟು ರಕ್ತ ಸುರಿಸಿ ಒಂದೇ ಒಂದು ಯಜ್ಞವಾಗಿ
ಸಮರ್ಪಿಸಲ್ಪಟ್ಟನು, ತನ್ನ ಪ್ರಾಣ ಕೊಟ್ಟ ತಕ್ಷಣವೇ ಯೆರೂಸಲೇಮಿನ ದೇವಾಲಯದಲ್ಲಿದ್ದಂತ ಆ ಅಡ್ಡ ತೆರೆಯು, ಎರಡು ಭಾಗಗಳನ್ನು ಬೇರ್ಪಡಿಸುವಂತ ಆ ಅಡ್ಡ ತೆರೆಯು ಮೇಲಿನಿಂದ ಕೆಳಗಿನ ತನಕ ತನ್ನಷ್ಟಕ್ಕೆ ತಾನೇ ಹರಿದು ಹೋಯಿತು ಎಂಬುದಾಗಿ ನಾವು ವಾಕ್ಯದಲ್ಲಿ ನೋಡುತ್ತೇವೆ, ಸುವಾರ್ತೆಗಳಲ್ಲಿ ನೋಡುತ್ತೇವೆ. ದಿಸ್ ಇಸ್ ಹಿಸ್ಟಾರಿಕಲ್ ಎವಿಡೆನ್ಸಸ್ ದಟ್ ವಿ ಸಿ ಇನ್ ದ ಗಾಸ್ಪಲ್ಸ್. ಹಾಗಾಗಿ ಅದು ಸಹ ಸಿಂಬಾಲಿಕ್ ಆಗಿ ಹೇಳ್ತಾನೆ, ಇನ್ನು ಮೇಲೆ ದೇವರ ಬಳಿಗೆ ಬರುವುದಕ್ಕೆ ಯಾವ ಅಡಚಣೆ ಇಲ್ಲ, ಯಾರ ನೆರವು ಬೇಕಾಗಿಲ್ಲ, ಯಾವ ಮಧ್ಯವರ್ತಿಯೂ ಅಗತ್ಯವಿಲ್ಲ. ಆ ಮಧ್ಯವರ್ತಿಯು ಯೇಸು ಕ್ರಿಸ್ತನೇ ಆಗಿ ನಮಗೆ ತಂದೆಯ ಬಳಿಗೆ ಪರಲೋಕಕ್ಕೆ ಹೋಗುವಂತ ಮಾರ್ಗವನ್ನ ಸುಗಮಗೊಳಿಸಿದನು ಎಂಬುದಾಗಿ ಹೇಳುವ ಉದ್ದೇಶ ಆ ತೆರೆಯು ಹರಿದು ಹೋಗುವುದು. ಈ ಎಲ್ಲಾ ವಿಷಯಗಳು ಸಹ ವಿವರಿಸುವುದಕ್ಕೆ ಆಗುವುದಿಲ್ಲ ಎಂದು ಹೇಳಿಬಿಟ್ಟು ಮತ್ತೆ ಮುಂದುವರೆದು, ಇವುಗಳು ಹೀಗೆ ಸಿದ್ಧ ಮಾಡಲ್ಪಟ್ಟ ಮೇಲೆ ಯಾಜಕರು ಯಾವಾಗಲೂ ಗುಡಾರದ ಮುಂದಣ ಭಾಗದೊಳಗೆ ಹೋಗಿ ದೇವಾರಾಧನೆಯನ್ನು ನಡೆಸುತ್ತಾರೆ. ಆದರೆ ಎರಡನೇ ಭಾಗದೊಳಗೆ ಮಹಾಯಾಜಕನೊಬ್ಬನೇ ವರ್ಷಕ್ಕೆ ಒಂದೇ ಸಾರಿ ಹೋಗುತ್ತಾನೆ. ಅವನು ರಕ್ತವನ್ನು ತಕ್ಕೊಳ್ಳದೆ ಹೋಗುವುದಿಲ್ಲ. ಆ ರಕ್ತವನ್ನು ತನಗೋಸ್ಕರವೂ ತನ್ನ ತಪ್ಪುಗಳಿಗೋಸ್ಕರವೂ ಸಮರ್ಪಿಸುತ್ತಾನೆ ಎಂಬುದಾಗಿ ಹೇಳುತ್ತಾನೆ. ಅಂದ್ರೆ ಏನ್ ವ್ಯತ್ಯಾಸ ಅಂತಂದ್ರೆ, ಮೊದಲನೇ ಭಾಗವೆಂಬ ಎಂದು ಕರೆಯಲ್ಪಡುವಂತ ಪವಿತ್ರ ಸ್ಥಾನದಲ್ಲಿ ಯಾಜಕರು, ಏರ್ಪಡಿಸಲ್ಪಟ್ಟ, ಕರೆಯಲ್ಪಟ್ಟ, ಪ್ರತ್ಯೇಕಿಸಲ್ಪಟ್ಟಂತ ಯಾಜಕರು ಮಾತ್ರವೇ ಅಲ್ಲಿ ಹೋಗಿ ಕೈಂಕರ್ಯಗಳನ್ನು ಮಾಡಬೇಕು. ಸೇವಾ ಕೈಂಕರ್ಯಗಳು ಅಂತ ಹೇಳ್ತಾರೆ. ನಮ್ಮ ಭಾರತೀಯರಿಗೆ ಈ ಪದಗಳು ಬಹಳ ಪರಿಚಿತ. ಆಧ್ಯಾತ್ಮಿಕವಾಗಿ ಗರ್ಭಗುಡಿಯಲ್ಲಿ ಆಗಲಿ ಅಥವಾ ಮುಂದಣ ಭಾಗದಲ್ಲಿ ಆಗಲಿ ದೈವಿಕ ಸಂಬಂಧವಾದ ಆಧ್ಯಾತ್ಮಿಕವಾದಂತ ಕಾರ್ಯಗಳನ್ನು ನಡೆಸುವಂತವರು ಪ್ರೇಷಿತರು, ಯಾಜಕರು, ಮಧ್ಯವರ್ತಿಗಳು. ಅವರು ದೇವರಿಗೂ ಮನುಷ್ಯರಿಗೂ ನಡುವೆ ಇದ್ದುಕೊಂಡು ಮಾಡುವ ಸೇವಾ ಕಾರ್ಯಕ್ರಮಗಳು ಎಲ್ಲವೂ, ಚಟುವಟಿಕೆಗಳೆಲ್ಲವನ್ನ ಕೈಂಕರ್ಯ ಎಂದು ನಾವು ಹೇಳುವ ಪರಿಪಾಟಿ ನಮ್ಮಲ್ಲಿ ಉಂಟು. ಆದ ಕಾರಣ ಇವರು ಮಾಡ್ತಾರೆ. ಆದ್ರೆ ವಿಶೇಷ ಏನಂತಂದ್ರೆ, ಮೊದಲನೇ ಭಾಗದಲ್ಲಿ ಇದ್ದಂತ ಸ್ಥಳದಲ್ಲಿ ಯಾಜಕರು ಮಾತ್ರ ಅಲ್ಲಿ ಸೇವೆ ಮಾಡ್ತಾ ಇರ್ತಾರೆ. 6ನೇ ವಚನದಲ್ಲಿ ಹೇಳ್ತಾನೆ. ಆದ್ರೆ 7ನೇ ವಚನದಲ್ಲಿ ಬರುವಾಗ, ಎರಡನೇ ಭಾಗದೊಳಗೆ ಮಹಾಯಾಜಕನೊಬ್ಬನೇ ವರ್ಷಕ್ಕೆ ಒಂದೇ ಸಾರಿ ಹೋಗುತ್ತಾನೆ. ಅಲ್ಲಿ ಎಲ್ಲರಿಗೂ ಪ್ರವೇಶವಿಲ್ಲ. ಈ ಎರಡನೇ ಸ್ಥಳವಾಗಿರುವಂತ ಅತಿ ಪವಿತ್ರ ಸ್ಥಾನ, ಅಲ್ಲಿ ಒಂದು ಮಂಜೂಷವಿದೆ, ಪೆಟ್ಟಿಗೆ. ಅದು ಒಳಗೂ ಹೊರಗೂ ಚಿನ್ನದ ಹೊದಿಕೆ ಓದಿಸಲ್ಪಟ್ಟಿರುತ್ತೆ. ಮೇಲೆ ಒಂದು ಕರುಣಾ ಪೀಠವಾಗಿ ಇರುತ್ತೆ, ಮರ್ಸಿ ಸೀಟ್ ಅಂತ ಹೇಳ್ತಾರೆ. ಮುಚ್ಚಳ, ಒಂದು ಪೆಟ್ಟಿಗೆಗೆ, ಟ್ರಂಕ್ಗೆ ಯಾವ ರೀತಿಯಲ್ಲಿ ಮುಚ್ಚಳ ಇರುತ್ತೋ ಆ ರೀತಿಯಲ್ಲಿ ಮುಚ್ಚಳ ಸಪರೇಟ್ ಆಗಿ ಮಾಡಿ ಅದಕ್ಕೂ ಸಹ ಚಿನ್ನದ ಹೊದಿಕೆಯನ್ನು ಹೊದಿಸಿ, ಅದರ ಮೇಲೆ ಬಂಗಾರದಿಂದ, ಅಚ್ಚ ಚಿನ್ನದಿಂದ, ಅಚ್ಚ ಚೊಕ್ಕ ಬಂಗಾರದಿಂದ ಎರಡು ಕಿರೂಬಿಗಳ ಚಿತ್ರವನ್ನ, ಒಂದು ನಗಿಶಿ ಕೆಲಸವನ್ನ ಮಾಡಿ ಅಲ್ಲಿ ಇಟ್ಟಿದ್ದಾರೆ. ಮೋಶೆಯ ಮೂಲಕ ದೇವರು ಇದೆಲ್ಲ ಮಾಡಿಸಿದ್ರು. ಇದೆಲ್ಲವೂ ಸಹ ಕೆಲವು ಪಾಠಗಳನ್ನ ನಮಗೆ ಕಲಿಸುವಂತ ಚಿತ್ರಣಗಳು. ಅದಕ್ಕಾಗಿ ಈ ಎರಡನೇ ಸ್ಥಳಕ್ಕೆ ವರ್ಷಕ್ಕೆ ಒಂದು ಸಾರಿ ಮಾತ್ರ, ಅದು ಮಹಾಯಾಜಕನು ಮಾತ್ರವೇ ಹೋಗ್ಬೇಕು. ಅಷ್ಟು ಮಾತ್ರವಲ್ಲ, ಅವನು ರಕ್ತವನ್ನು ತಕೊಂಡು ಹೋಗ್ಬೇಕು. ಇದನ್ನ ಒತ್ತಿ ಹೇಳುವುದರಲ್ಲಿ ಒಂದು ಉದ್ದೇಶವೇನಿದೆ ಅಂದ್ರೆ, ಇಬ್ರಿಯ ಕ್ರೈಸ್ತರು ಮೊದಲನೇ ಶತಮಾನದಲ್ಲಿ ಯೇಸು ಕ್ರಿಸ್ತನನ್ನ ನಂಬುವುದಕ್ಕೆ ಮುಂದೆ ಬಂದರೂ ಸಹ ಅವರು ಮೋಶೆ ಮತ್ತು ಧರ್ಮಶಾಸ್ತ್ರ ಮತ್ತು ದೇವದರ್ಶನದ ಗುಡಾರ, ದೇವಾಲಯ, ಅಲ್ಲಿ ನಡೆಯುವಂತ ಯಜ್ಞ ಯಾಗಾದಿಗಳು, ಇವುಗಳ ಬಗ್ಗೆ ಬಹಳ ಮಹತ್ವವಾದ ಉದ್ದೇಶವನ್ನು ಹೊಂದಿದೆ. ಅವುಗಳನ್ನು ಕಡೆಗಣಿಸಲಾಗಲಿ, ಅವುಗಳನ್ನು ನಿಲ್ಲಿಸುವುದಕ್ಕಾಗಲಿ ಅವರಿಗೆ ಇಷ್ಟವಿರಲಿಲ್ಲ. ಯೇಸು ಸ್ವಾಮಿನ ನಂಬೋಣ, ಆದ್ರೆ ಅವುಗಳನ್ನು ನಾವು ಬಿಡೋಕೆ ಆಗೋದಿಲ್ಲ. ಯಾಕಂದ್ರೆ ಅದು ಮೋಶೆ ಎಂಬ ನಮ್ಮ ವಿಶೇಷವಾದ ಪ್ರವಾದಿ ಆಗಿದ್ದಂತ, ದೇವರ ಸೇವಕನು, ಮಧ್ಯವರ್ತಿ ಆಗಿದ್ದಂತ ಮೋಶೆ ಮೂಲಕ ದೇವರು ಕೊಟ್ಟಿದ್ದಾನೆ. ಸಾಕ್ಷಾತ್ತು ಸೀನಾಯಿ ಬೆಟ್ಟಕ್ಕೆ ಕರ್ಕೊಂಡು ಹೋಗಿ ದೇವರು ಕೊಟ್ಟಂತ ಆಜ್ಞೆಗಳನ್ನಾಗ್ಲಿ ಅಥವಾ ಆತನು ಕೊಟ್ಟಂತ ನಿಯಮಗಳನ್ನಾಗ್ಲಿ, ಆತನು ಏರ್ಪಡಿಸಿದಂತ, ದೇವರು ಸ್ವತಃ ಏರ್ಪಡಿಸಿದಂತ ದೇವಾಲಯದಲ್ಲಿ ನಡೆಯುವಂತ ಕಾರ್ಯಗಳನ್ನಾಗ್ಲಿ
ನಾವು ಕಡೆಗಣಿಸಲು ಸಾಧ್ಯವಿಲ್ಲ ಎಂಬ ಒಂದು ತಪ್ಪಾದ ಗ್ರಹಿಕೆ ಅವರಲ್ಲಿತ್ತು. ಕಾರಣ ಇಷ್ಟೇ, ಯೇಸು ಕ್ರಿಸ್ತನ ಯಜ್ಞದ ಹಿಂದೆ ಇದ್ದಂತ ಉದ್ದೇಶ ಅವರು ಪರಿಪೂರ್ಣವಾಗಿ ಕಂಡುಕೊಳ್ಳಿಲ್ಲ. ಒಂದು ವಿಷಯವನ್ನು ನೆನ್ಪಿಟ್ಕೋಬೇಕು. ಈಗಿನ 21ನೇ ಶತಮಾನದಲ್ಲಿ ದೇವರ ವಾಕ್ಯವನ್ನ ಕಲಿಯುವುದಕ್ಕೆ ಎಷ್ಟೋ ಮಾರ್ಗಗಳು, ವೈಜ್ಞಾನಿಕವಾಗಿ ಬಹಳಷ್ಟು ರೀತಿಯಲ್ಲಿ ಅಭಿವೃದ್ಧಿ ಹೊಂದಿರುವಂತ ನಾವು ದೇವರ ಬಗ್ಗೆ, ಸತ್ಯವೇದದ ಬಗ್ಗೆ, ದೇವರ ವಾಕ್ಯದ ಬಗ್ಗೆ, ಸಭೆಯ ಬಗ್ಗೆ, ಕ್ರಿಸ್ತನ ಮರಣ ಪುನರುತ್ಥಾನಗಳ ಬಗ್ಗೆ, ಕ್ರಿಸ್ತನ ಸಭೆಯು ನಡೆದುಕೊಂಡು ಬಂದಂತ ಈ ಸುದೀರ್ಘವಾದ ಪ್ರಯಾಣದಲ್ಲಿ ಏನೇನು ಸಂಭವಿಸಿದೆ ಚರಿತ್ರೆಯಲ್ಲಿ, ಪ್ರಪಂಚದಲ್ಲಿ ಎಷ್ಟೋ ಜನರು, ಪ್ರತಿ ಮತಗಳಿಂದ ಪ್ರತಿ ಧರ್ಮೀಯರು, ಪ್ರತಿ ಭಾಷೆ ಮಾತಾಡುವಂಥವರು, ಪ್ರತಿ ದೇಶದವರು ಸಹ ಯೇಸು ಕ್ರಿಸ್ತನನ್ನ ಅಂಗೀಕಾರ ಮಾಡಿ ಇವತ್ತು ಕ್ರಿಸ್ತನ ಬಗ್ಗೆ ಯಾರಾದ್ರೂ ನಾವು ಎಲ್ಲಾದ್ರೂ ಹೋಗಿ ಹೇಳಿದ್ರೆ ಪ್ರತಿಯೊಬ್ಬೊಬ್ಬರಿಗೂ ಹೆಚ್ಚು ಕಡಿಮೆ ಸ್ವಲ್ಪ ಮಟ್ಟಿಗೆ ಅರಿವಿದೆ. ಆದ್ರೆ ನಾವು ಮಾತಾಡಿಕೊಳ್ಳುತ್ತಿರುವುದು ಈ ಪುಸ್ತಕವನ್ನು ಬರೆದಂತ ಕಾಲ, ಯಾವ ಜನರನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಬರೆದಿದ್ದಾನೆ, ಇದೆಲ್ಲದರ ಹಿನ್ನೆಲೆಯ ಅಡಿಯಲ್ಲಿ ನಾವು ಈ ಅಧ್ಯಾಯವನ್ನ ಅಥವಾ ಈ ಪುಸ್ತಕವನ್ನ ನಾವು ಧ್ಯಾನ ಮಾಡಿ. ಆದ್ರೆ ಸಮಕಾಲೀನ ಪರಿಸ್ಥಿತಿಗಳಿಗೆ ತಕ್ಕಂತೆ, ಅಂದ್ರೆ ನಾವಿರುವ ಈ ಕಾಲಕ್ಕೂ ಸಹ ನಮಗೂ ಸಹ ಬೇಕಾದಂತ ಅಗತ್ಯವಾಗಿರುವಂತ ಆತ್ಮಿಕ ಸತ್ಯಗಳು ಸತ್ಯವೇದ ಎಲ್ಲ ಪುಸ್ತಕಗಳಲ್ಲಿ ಬರೆಯಲ್ಪಟ್ಟ ಹಾಗೆ ಈ ಪುಸ್ತಕದಲ್ಲಿಯೂ ಸಹ ಇವೆ. ಯಾಕಂದ್ರೆ ನಾವು ಮರೆತು ಹೋಗುವ ಸಂಗತಿಗಳು, ನಾವು ಕಡೆಗಣಿಸುವ ಸಂಗತಿಗಳು, ಕ್ರಿಸ್ತನ ಕುರಿತಾದಂತ ಹಗುರವಾದ ಭಾವನೆ, ಇವೆಲ್ಲವನ್ನ ಹೋಗಲಾಡಿಸುವಂತ ಏಕೈಕ ಮಾಧ್ಯಮ ನಮಗೆ ದೇವರು ಕೊಟ್ಟಿರುವಂಥದ್ದು ಸತ್ಯವೇದ, ದೇವರ ವಾಕ್ಯವೆಂಬಂತ ಮಾಧ್ಯಮ. ಇದರ ಜೊತೆಯಲ್ಲಿ ಪವಿತ್ರಾತ್ಮನನ್ನ ನಮಗೆ ಕೊಟ್ಟಿದ್ದಾನೆ ಕರ್ತನು. ಪವಿತ್ರಾತ್ಮನು ನಮ್ಮೊಳಗೆ, ನಮ್ಮ ಮಧ್ಯದಲ್ಲಿ ಸಂಚಾರ ಮಾಡುತ್ತಾ ಸಭೆಯನ್ನು ಕಟ್ಟುತ್ತಾ ಇದ್ದಾನೆ. ದೇವರ ವಾಕ್ಯದ ಆಳವಾದ ಸತ್ಯಗಳನ್ನು ಜನರಿಗೆ ಮನವರಿಕೆ ಮಾಡಿ ಕೊಡ್ತಾ ಇದ್ದಾನೆ, ನಮಗೆ ಸಹಾಯ ಮಾಡ್ತಾ ಇದ್ದಾನೆ. ಕ್ರಿಸ್ತನನ್ನು ನಮ್ಮೆಲ್ಲರ ಮುಂದೆ ಆತನು ಹೆಚ್ಚಿಸುತ್ತಾ ಇದ್ದಾನೆ. ಕ್ರಿಸ್ತನು ಹೆಚ್ಚಿಸಲ್ಪಡ್ತಾ ಇದ್ದಾನೆ ಪವಿತ್ರಾತ್ಮನ ಮೂಲಕ. ಇವೆಲ್ಲವೂ ಇರುವಂತ ಈ ಸಮಕಾಲೀನ ದಿನಗಳಲ್ಲಿ ಈ ಪುಸ್ತಕದಿಂದ, ಇಬ್ರಿಯರಿಗೆ ಬರೆದ ಗ್ರಂಥದಿಂದ ಅಥವಾ ಇದರಲ್ಲಿ ಇರುವಂತ ಎಲ್ಲ ಅಂಶಗಳು ನಮಗೆ ಎಷ್ಟರ ಮಟ್ಟಿಗೆ ಸಹಾಯ ಮಾಡುತ್ತವೆ, ನಮ್ಮ ಕಣ್ಣುಗಳನ್ನ ಯಾವ ರೀತಿಯಲ್ಲಿ ತೆರೆಯಲ್ಪಡುವಂತೆ ಮಾಡುತ್ತೆ ಎಂಬುದನ್ನು ನಾವು ದೃಷ್ಟಿಯಲ್ಲಿ ಇಟ್ಕೋಬೇಕು. ಇದೇನಪ್ಪ ಇದು, ಯಾರೋ ಇಬ್ಬರಿಗೆ ಬರೆದ ಪತ್ರಿಕೆನ ನಾವ್ಯಾಕಿದ್ದು ಈಗ ಧ್ಯಾನ ಮಾಡಬೇಕು, ಅದರಿಂದ ನಮ್ಗೇನ್ ಪ್ರಯೋಜನ, ಈಗ ದೇವಾಲಯವೇ, ಈ ಗುಡಾರವಿಲ್ವಲ್ಲ, ಅಲ್ಲಿ ಯಾಜಕರು ಏನಿಲ್ವಲ್ಲ, ಹೋತಗಳು, ಕುರಿ ಮತ್ತು ಪಾರಿವಾಳಗಳು ಸಮರ್ಪಿಸಲ್ಪಡ್ತಾ ಇಲ್ವಲ್ಲ ಅಂತ ನಮ್ಮಲ್ಲಿ ಕೆಲವರಿಗೆ ಅನಿಸಬಹುದು. ಆದ್ರೆ ಆ ದಿನದಲ್ಲಿ ದೇವದರ್ಶನ ಗುಡಾರದಲ್ಲಿ ಏನೆಲ್ಲ ನಡೀತೋ, ಏನೆಲ್ಲ ದೇವರು ಮಾಡುವುದಕ್ಕೆ ಹೇಳಿದ್ರು, ಅವೆಲ್ಲವೂ ಕ್ರಿಸ್ತನಲ್ಲಿ ನೆರವೇರಿದೆ. ಅವುಗಳಲ್ಲಿ ಅನೇಕ ವಿಷಯಗಳು ಇವತ್ತು ಕ್ರಿಸ್ತನ ಸಭೆಯಲ್ಲಿ ನಡೆಯಬೇಕು, ಅವುಗಳನ್ನು ನಾವು ಅನುಸರಿಸಿ ಬದುಕಬೇಕು ಅಂತ ದೇವರ ಉದ್ದೇಶ. ಆದ್ರೆ ಅವುಗಳನ್ನು ನಾವು ಸಭೆಯಲ್ಲಿ ಮಾಡುವಾಗ ಅವರು ಮಾಡಿದ ಹಾಗೆ ಭೌತಿಕವಾಗಿ ಒಂದು ನಿಷ್ಕಳಂಕವಾದ ಒಂದು ಪ್ರಾಣಿಯನ್ನು ತಕೊಂಡು ಬಂದು ಬಲಿ ಮಾಡಿ ಅವುಗಳ ರಕ್ತ ಸುರಿಸಿ ಮಾಡುವಂತ ಅಗತ್ಯವಿಲ್ಲ. ಯಾಕಂದ್ರೆ ಏಕೈಕವಾದ ಯಜ್ಞವಾಗಿ ಕ್ರಿಸ್ತನು ಇಡೀ ಪ್ರಪಂಚದ ಮಾನವ ಜಾತಿಗೋಸ್ಕರ, ಜನರಿಗೋಸ್ಕರ ಸತ್ತಿದ್ದಾನೆ. ಅದರ ಅಗತ್ಯತೆ ಇಲ್ಲ. ಆದ್ರೆ ಆತ್ಮೀಕವಾಗಿ ನಾವು ದೇವರನ್ನ ಸಂದರ್ಶಿಸುವುದಕ್ಕೆ, ದೇವರಿಂದ ಬರುವ ಆಶೀರ್ವಾದಗಳನ್ನು ಹೊಂದುವುದಕ್ಕೆ, ಆತ್ಮಿಕವಾಗಿ ಬೆಳೆಯುವುದಕ್ಕೆ, ನಮ್ಮ ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲುವುದಕ್ಕೆ, ಕ್ರಿಸ್ತನ ನಂಬಿಕೆಯಿಂದ ನಾವು ಬಿದ್ದು ಹೋಗದ ಹಾಗೆ ಕ್ರಿಸ್ತನನ್ನೇ ಹಿಂಬಾಲಿಸುತ್ತಾ ಆತನ ಮೇಲೆ ಮಾತ್ರವೇ ನಮ್ಮ ದೃಷ್ಟಿಯನ್ನಿಟ್ಟು ನಾವು ಪರಲೋಕಕ್ಕೆ ಹೋಗುವ ತನಕ, ನಮ್ಮ ಮರಣದ ಪರ್ಯಂತರ, ಅಥವಾ ಕ್ರಿಸ್ತನು 2ನೇ ಸಾರಿ ತನ್ನ ಸಭೆಗೋಸ್ಕರ ಬರುವವರೆಗೂ ನಾವು ಯಾವ ರೀತಿಯಲ್ಲಿ ಬದುಕಬೇಕು, ಕ್ರಿಸ್ತನನ್ನ ಯಾವ ರೀತಿಯಲ್ಲಿ ನಾವು ನೋಡಬೇಕು ಎನ್ನುವ ವಿಷಯಗಳನ್ನ ಇಡೀ ಸತ್ಯವೇದ ತಿಳಿಸುವುದು ಮಾತ್ರವಲ್ಲ, ವಿಶೇಷವಾಗಿ ಹೊಸ ಒಡಂಬಡಿಕೆ ತಿಳಿಸುತ್ತೆ. ಅದರಲ್ಲೂ ಇಬ್ರಿಯರ ಬರೆದ ಪತ್ರಿಕೆಯೂ ಸಹ ತಿಳಿಸುತ್ತೆ. ಇದನ್ನೆಲ್ಲ ನಾನು ಇಷ್ಟೊತ್ತು ಸಮಯ ತಕ್ಕೊಂಡು ಹೇಳಿದ ಉದ್ದೇಶ ಇಷ್ಟೇ. ನಾವು ಅಧ್ಯಯನ ಮಾಡುವಾಗ ಇದು ಯಾರೋ ಪ್ರಿಯ ಕ್ರೈಸ್ತರಿಗೋಸ್ಕರ
ಅವರಲ್ಲಿದ್ದಂತ ತಪ್ಪು ತಿಳುವಳಿಕೆಯನ್ನು ಹೋಗಲಾಡಿಸುವುದಕ್ಕೆ ಈ ಗ್ರಂಥಕರ್ತನು ಬರೆದಿದ್ದಾನೆ ಅಂತ ನಾವು ಅಂದುಕೊಳ್ಳುವ ಅವಕಾಶ ಇದೆ. ಅದು ನಿಜ, ಸ್ವಲ್ಪ ಮಟ್ಟಿಗೆ ನಿಜ. ಆದ್ರೆ ನಮಗೂ ಸಹ ಇವತ್ತು ಬೇಕಾದಂತ ಆತ್ಮಿಕ ಪಾಠಗಳು ಇದರಲ್ಲಿ ಇದೆ. ಈಗ ನಾನು ಮೊದಲೇ ಹೇಳಿದ ಹಾಗೆ ನಮ್ಮ ಸಂಕ್ಷಿಪ್ತ ಸಾರಾಂಶದಲ್ಲಿ ಇರುವ ಹಾಗೆ, ಮೊದಲನೇದಾಗಿ 1ರಿಂದ 10 ತನಕ ದ ಅರ್ಥ್ಲಿ ಟ್ಯಾಬರ್ನಕಲ್, ಭೂಲೋಕದ ದೇವದರ್ಶನದ ಗುಡಾರ, ಅದು ಇತ್ತು ಒಂದು ಕಾಲದಲ್ಲೂ, ಈಗ ಇಲ್ಲ. ಇಸ್ರಾಯೇಲ್ ದೇಶಕ್ಕೆ ಹೋದ್ರೂ ಯೆರೂಸಲೇಮಿನಲ್ಲಿ ಆ ರೀತಿಯ ಯಾವುದೇ ಯಜ್ಞಯಾಗಾದಿಗಳು ನಡೆಯುತ್ತಾ ಇಲ್ಲ. ಈಗ ಮತ್ತೆ ಅವರು ಶುರು ಮಾಡಿಕೊಂಡಿದ್ದಾರೆ. ಈಗಿರುವಂತ ಇಸ್ರಾಯೇಲರು ಈ ಆಧುನಿಕ ಕಾಲದಲ್ಲಿಯೂ ಸಹ ಮತ್ತೆ ದೇವಾಲಯವನ್ನು ಕಟ್ಟುವುದಕ್ಕೋಸ್ಕರ ಯೆರೂಸಲೇಮಿನಲ್ಲಿ ಒಂದೊಂದು ಇಟಿಕೆ ಕಲ್ಲುಗಳನ್ನು ಜೋಡಿಸ್ತಾ ಇದ್ದಾರೆ. ಕೆಂಪು ಹೋರಿಯನ್ನು ಸಹ ಅವರು ಪಡಿಸಿದ್ದಾರೆ. ನಾವು ವಾರ್ತಾ ಪತ್ರಿಕೆಗಳ ಮೂಲಕ ಮತ್ತು ಸಾಮಾಜಿಕ ಮಾಧ್ಯಮಗಳ ಮೂಲಕ ಅದನ್ನು ನಾವು ಕೇಳ್ತಾ ಇದ್ದೇವೆ. ಅವರು ಇನ್ನೂ ಅವರ ಆತ್ಮಿಕ ಕಣ್ಣುಗಳು ತೆರೆಯಲ್ಪಡಲಿಲ್ಲ. ಅವರೇನೋ ಮಾಡ್ಕೊಳ್ತಾ ಇದ್ದಾರೆ. ಇನ್ನೂ ಹಳೆ ಒಡಂಬಡಿಕೆಯ ಆಲೋಚನೆಯಲ್ಲಿ ಅವರು ಇದ್ದಾರೆ. ಅದಕ್ಕಾಗಿಯೇ ಅವರು ಕ್ರಿಸ್ತನನ್ನು ಸಹ ರಕ್ಷಕನೆಂಬುದಾಗಿ ಒಂದು ನೇಷನ್ ಆಗಿ, ಒಂದು ದೇಶವಾಗಿ, ಒಂದು ಜನಾಂಗವಾಗಿ ಅವರು ಕ್ರಿಸ್ತನನ್ನ ಅಂಗೀಕರಿಸ್ತಾ ಇಲ್ಲ. ಬಹಳಷ್ಟು ಮಂದಿ ಈ ಯಹೂದ್ಯರು, ಇಬ್ರಿಯರು ಕ್ರಿಸ್ತನನ್ನ ನಂಬಿದ್ದಾರೆ, ಸೇವಕರಾಗಿದ್ದಾರೆ, ರಕ್ಷಣೆ ಹೊಂದಿದ್ದಾರೆ, ಅದು ನಿಜ. ಆದ್ರೆ ಒಂದು ಜನಾಂಗವಾಗಿ, ಒಂದು ದೇಶವಾಗಿ, ಆಸ್ ಎ ನೇಷನ್, ದೇ ಡಿಡ್ ನಾಟ್ ಬಿಲೀವ್. ಈವನ್ ಟುಡೇ ಆಲ್ಸೋ ದೇ ಡೋಂಟ್ ಬಿಲೀವ್ ಜೀಸಸ್ ಆಸ್ ದೇರ್ ಸೇವಿಯರ್ ಆರ್ ಮೆಸ್ಸಾಯ. ಅದು ನಮಗೆ ಗೊತ್ತಿದೆ. ಆದ ಕಾರಣ ಈಗ ಎರಡನೇದಾಗಿ 9ನೇ ಅಧ್ಯಾಯ 11ರಿಂದ 12 ತನಕ ನಾವು ನೋಡಿದ್ರೆ, ಒಂದು ಸಾರಿ ಓದೋಣ. 9ನೇ ಅಧ್ಯಾಯ 11, 12. ಇಲ್ಲಿ ಇದುವರೆಗೂ ಭೌತಿಕವಾದ ದೇವಾಲಯದ ಬಗ್ಗೆ, ಗುಡಾರದ ಬಗ್ಗೆ ಹೇಳಿ 11, 12 ವಚನಗಳಲ್ಲಿ ಆತನೇನು ಹೇಳ್ತಾನೆ? ಆದರೆ ಕ್ರಿಸ್ತನು, 10ನೇ ವಚನ 9ರಿಂದ ಓದ್ತಾನೆ, ಆ ಗುಡಾರವು ಈಗಿನ ಕಾಲದವರಿಗೋಸ್ಕರ ಒಂದು ಒಳಗನ ಅರ್ಥವನ್ನು ಸೂಚಿಸುತ್ತದೆ. ನಾನು ಇದುವರೆಗೂ ಹೇಳಿದ್ದಿದೆ ಇದೇ ವಿಷಯ. 9ನೇ ವಚನದ ಮೊದಲನೇ ಭಾಗದಲ್ಲಿ ಪ್ರಸ್ತಾವಿಸಿದಂತ ಮಾತನ್ನ ನಾನು ಹೇಳಿದ್ದೇನೆ. ಈ ಗ್ರಂಥಕರ್ತನು ತುಂಬಾ ಸೊಗಸಾಗಿ ಅದನ್ನು ಬರೆದಿದ್ದಾನೆ. ಆ ಗುಡಾರ ಅಂದ್ರೆ ಹಳೆ ಒಡಂಬಡಿಕೆಯಲ್ಲಿದ್ದಂತ ಆ ಗುಡಾರ, ದೇವದರ್ಶನದ ಗುಡಾರ, ಆ ಗುಡಾರವು ಈಗಿನ ಕಾಲದವರಿಗೋಸ್ಕರ ಒಂದು ಒಳಗಿನ ಅರ್ಥವನ್ನು ಸೂಚಿಸುತ್ತೆ. ದೇರ್ ಇಸ್ ಎ ಇನ್ನರ್ ಸ್ಪಿರಿಚುವಲ್ ಮೀನಿಂಗ್ ಇನ್ ದಟ್ ಓಲ್ಡ್ ಟ್ಯಾಬರ್ನಕಲ್. ಅದನ್ನೇ ಗ್ರಂಥಕರ್ತನು ಹೇಳ್ತಾನೆ, ಅರ್ಥವನ್ನು ಸೂಚಿಸುತ್ತದೆ. ಏನೆಂದ್ರೆ, ಅದರ ಕ್ರಮದ ಮೇರೆಗೆ ಸಮರ್ಪಣೆಯಾಗುವ ಕಾಣಿಕೆಗಳು, ಯಜ್ಞಗಳು ದೇವಾರಾಧನೆ ಮಾಡುವವರನ್ನು ಮನಸ್ಸಾಕ್ಷಿ ಒಪ್ಪುವಂತೆ ಸಿದ್ಧಿಗೆ ತರಲಾರದೆ ಅನ್ನಪಾನಾದಿಗಳು, ವಿವಿಧ ಸ್ನಾನಗಳು ಸಹಿತವಾಗಿ ದೇಹಕ್ಕೆ ಮಾತ್ರ ಸಂಬಂಧಪಟ್ಟಂತ ನಿಯಮಗಳಾಗಿದ್ದು, ತಿದ್ದುಪಾಟಿನ ಕಾಲದವರೆಗೆ ಮಾತ್ರ ನೇಮಕವಾದವು ಎಂಬುದಾಗಿ ಹೇಳ್ತಾನೆ. ತುಂಬಾ ಸ್ಪಷ್ಟವಾಗಿ. ಅಂದ್ರೆ ಅವುಗಳಿಗೆ ಸ್ವಲ್ಪ ಮಟ್ಟಿಗೆ ಬೆಲೆ ಇದ್ದಂತ ಒಂದು ಕಾಲವಿತ್ತು. ಆದರೆ ಕ್ರಿಸ್ತನು ಶಿಲುಬೆಯಲ್ಲಿ ಸತ್ತು ಹೂಣಲ್ಪಟ್ಟು ತಿರುಗಿ ಎದ್ದ ಮೇಲೆ ದೇವರು ಸಂಕಲ್ಪ ಮಾಡಿದಂತ ರಕ್ಷಣಾ ಕಾರ್ಯವು ನೆರವೇರಿದ್ದರಿಂದ ಇನ್ನು ಪುನಃ ಆ ದೇವಾಲಯವಾಗ್ಲಿ, ದೇವಾಲಯದಲ್ಲಿ ನಡೆಯುವಂತ ಕಾರ್ಯಗಳಾಗಲಿ ಅಗತ್ಯವಿಲ್ಲ ಅಂತ ಹೇಳ್ತಾನೆ. ಆ ಕ್ರಿಸ್ತನು ಮಾಡಿದ ಕಾರ್ಯವನ್ನು ತಿದ್ದುಪಾಟಿನ ಸಮಯ ಎಂದು ಹೇಳ್ತಾನೆ. ಏನಂತ ಹೇಳ್ತಾನೆ? ಏನ್ ಹೇಳ್ತಾನೆ? ಅದರ ತಿದ್ದುಪಾಟಿನ ಕಾಲದವರೆಗೆ ಮಾತ್ರ ನೇಮಕವಾದವು ಎಂಬುದಾಗಿ. ಒಬ್ಬ ವ್ಯಕ್ತಿ ಏನಾದ್ರೂ ತಪ್ಪು ಮಾಡಿದ್ರೆ ಆ ತಪ್ಪನ್ನ ತಾನು ಅರ್ಥ ಮಾಡಿಕೊಳ್ಳದೆ ಇದ್ರೆ ಆ ತಪ್ಪನ್ನೇ ಪುನಃ ಮಾಡ್ತಾ ಇರ್ತಾನೆ. ಆದ್ರೆ ಯಾರಾದ್ರೂ ತಿಳುವಳಿಕೆ ಇರೋರು ಆ ತಪ್ಪನ್ನ ಕಂಡು ಹಿಡಿಯೋರು ಬಂದು ಆ ತಪ್ಪನ್ನ ತಿದ್ದುಪಡಿ ಮಾಡಿ ಅದನ್ನ ಸರಿಯಾಗಿ ಮಾಡಿ ಕೊಟ್ರೆ ಇದು ಮತ್ತೆ ಅದನ್ನ ಅನುಸರಿಸುವಂತ, ಈ ಹಿಂದೆ ಮಾಡಿದ ತಪ್ಪನ್ನ ಪುನಃ ಮಾಡುವಂತ ಅವಶ್ಯಕತೆ ಇಲ್ಲ. ಅದನ್ನೇ ಗ್ರಂಥಕರ್ತನು ಹೇಳ್ತಾನೆ. ಸೊ ಒಂದು ಲಿಮಿಟೆಡ್ ಸಮಯಕ್ಕೆ ಅದಿತ್ತು. ಈಗ ಪರಲೋಕಕ್ಕೆ ಸಂಬಂಧಪಟ್ಟಂತ ಗುಡಾರದ ಬಗ್ಗೆ ಹೇಳ್ತಾನೆ. ನಾವು ಇಲ್ಲಿ ನೋಡುವ ಹಾಗೆ 11, 12 ದ ಹೆವೆನ್ಲಿ ಟ್ಯಾಬರ್ನಕಲ್, ಪರಲೋಕದ ದೇವದರ್ಶನ ಗುಡಾರ. ಅದರ ವಿಶೇಷಗಳೇನು ನಾವೀಗ ನೋಡೋಣ. 11, 12. ಆದರೆ ಕ್ರಿಸ್ತನು ಈಗ ದೊರೆತಿರುವ ಮೇಲುಗಳನ್ನು ಕುರಿತು
ಮಹಾಯಾಜಕನಾಗಿ ಒಂದು ಕೈಯಿಂದ ಕಟ್ಟಲ್ಪಡದಂತ, ಅಂದರೆ ಈ ಸೃಷ್ಟಿಗೆ ಸಂಬಂಧಪಡದಂತ ಘನವಾಗಿಯೂ ಉತ್ಕೃಷ್ಟವಾಗಿಯೂ ಇರುವ ಗುಡಾರದಲ್ಲಿ ಸೇವೆಯನ್ನು ಮಾಡುವವನಾಗಿ ಹೋತಗಳ ಮತ್ತು ಹೋರಿಗಳ ರಕ್ತವನ್ನು ತೆಗೆದುಕೊಳ್ಳದೆ ಸ್ವಂತ ರಕ್ತವನ್ನೇ ತೆಗೆದುಕೊಂಡು ನಮಗೋಸ್ಕರ ನಿತ್ಯ ವಿಮೋಚನೆಯನ್ನು ಸಂಪಾದಿಸಿಕೊಂಡವನಾಗಿ ಒಂದೇ ಸಾರಿ ದೇವರ ಸನ್ನಿಧಾನಕ್ಕೆ ಪ್ರವೇಶಿಸಿದ. ಒಂದೊಂದು ಸ್ಟೇಟ್ಮೆಂಟು ಸಹ ನಾವು ಇದುವರೆಗೂ ಧ್ಯಾನ ಮಾಡಿ ಕಲಿಯುವುದಕ್ಕೆ ಪ್ರಯತ್ನ ಪಡುತ್ತಿರುವಂತ ವಿಷಯಗಳನ್ನ ನಮಗೆ ತಿಳಿಸುವಂತ ಮಾತುಗಳು. ಅಂದ್ರೆ ಭೂಲೋಕದ ದೇವದರ್ಶನದ ಗುಡಾರಕ್ಕೂ ಪರಲೋಕಕ್ಕೆ ಸಂಬಂಧಪಟ್ಟಂತ ದೇವದರ್ಶನದ ಗುಡಾರಕ್ಕೂ ಇರುವಂತ ಸ್ಪಷ್ಟವಾದ ವ್ಯತ್ಯಾಸವನ್ನ ಹೇಳ್ತಾರೆ. ಈಗಾಗಲೇ ನಾವು ಕಲಿತ ಹಾಗೆ ಈ ಭೂಲೋಕದ ಗುಡಾರವು ಭೌತಿಕವಾದದ್ದು, ತಾತ್ಕಾಲಿಕವಾದದ್ದು. ಅಲ್ಲಿ ನಡೆದಂತ ಯಜ್ಞಗಳ ಮೂಲಕ ಮನಸ್ಸಾಕ್ಷಿ ಶುದ್ಧೀಕರಣ ಆಗಲಿಲ್ಲ. ಅಷ್ಟೇ ಅಲ್ಲ, ಪಾಪ ಕ್ಷಮಾಪಣೆಯೂ ಸಹ ಒಂದೇ ಸಾರಿ ಸಿಗಲಿಲ್ಲ. ಪದೇ ಪದೇ ಯಜ್ಞ ಯಾಗಾದಿಗಳನ್ನ ನಿರಂತರವಾಗಿ ನಡೆಸಿಕೊಂಡು ಬರಬೇಕಾಗಿತ್ತು. ಸಾವಿರಾರು ಲಕ್ಷಾಂತರ ಹೋರಿ ಹೋತಗಳು ಅಮಾಯಕವಾದಂತ, ಯಾವ ತಪ್ಪನ್ನು ಮಾಡದೇ ಇರುವಂತ ಪ್ರಾಣಿಗಳು ಬಲಿಯಾಗಿ ರಕ್ತವನ್ನು ಸುರಿಸಿದವು. ಯಾಕಂದ್ರೆ ಪಾಪಿಯಾದಂತ ಮನುಷ್ಯನ ಸ್ಥಾನದಲ್ಲಿ ಅವುಗಳು ಸತ್ತು ತಮ್ಮ ರಕ್ತವನ್ನು ಸುರಿಸಿದವು. ಇದೆಲ್ಲವನ್ನ ದೇವರು ಅನುಮತಿ ಕೊಟ್ಟದ್ದು ಯಾಕಂತಂದ್ರೆ, ಪಾಪರಹಿತನಾದ ತನ್ನ ಕುಮಾರನಾದ ಯೇಸು ಕ್ರಿಸ್ತನು ಒಂದು ಕಾಲಕ್ಕೆ ಬಂದು, ಕಾಲವು ಪರಿಪೂರ್ಣವಾದಾಗ ಬಂದು ಶಿಲುಬೆಯಲ್ಲಿ ಸತ್ತು ಆತನು ಯಜ್ಞದ ಕುರಿಮರಿಯಾಗಿ ಪ್ರಾಣ ಕೊಟ್ಟು ರಕ್ತ ಸುರಿಸಿ ಹೂಣಲ್ಪಟ್ಟು ತಿರುಗಿ ಎದ್ದು ಬಂದ ನಂತರ ಈ ಯಜ್ಞ ಯಾಗಾದಿಗಳಿಗೆ, ಈ ಗುಡಾರದ ಸೇವೆಗೆ ಇನ್ನು ಯಾವ ಅವಶ್ಯಕತೆ ಇಲ್ಲ ಅಂತ ಒಂದು ಕಾಲ ಬರುತ್ತೆ ಅಂತ ಹೇಳುವುದಕ್ಕೋಸ್ಕರ ದೇವರು ಎಲ್ಲವನ್ನ ಮಾಡುವುದಕ್ಕೆ ಅವರಿಗೆ ಹೇಳಿದರು. ಈಗ ಅದಕ್ಕಾಗಿ ಪರಲೋಕಕ್ಕೆ ಸಂಬಂಧಪಟ್ಟಂತ ಗುಡಾರದ ಬಗ್ಗೆ ಆ ಗ್ರಂಥಕರ್ತನ ಏನ್ ಹೇಳ್ತಾರೆ ನೋಡ್ರಿ. ಆದ್ರೆ ಕ್ರಿಸ್ತನು ಈಗ ದೊರೆತಿರುವ ಮೇಲುಗಳನ್ನು ಕುರಿತು ಮಹಾಯಾಜಕನಾಗಿ ಬಂದು ಕೈಯಿಂದ ಕಟ್ಟಲ್ಪಡದಂತ, ಅಂದರೆ ಈ ಸೃಷ್ಟಿಗೆ ಸಂಬಂಧಪಡದಂತ ಘನವಾಗಿಯೂ ಉತ್ಕೃಷ್ಟವಾಗಿಯೂ ಇರುವ ಗುಡಾರದಲ್ಲಿ ಸೇವೆಯನ್ನು ಮಾಡುವವನಾಗಿ, ಒಂದು ದೇವಾಲಯ ಈ ಗುಡಾರದ ಪ್ರಕಾರವಾಗಿಲ್ಲ. ಯಾಜಕತ್ವ, ಯಾಜಕೋದ್ಯೋಗ ಈ ಲೋಕದಲ್ಲಿ ದೇವರು ನೇಮಿಸಿದಂತ, ಮೋಶೆಯ ಮೂಲಕ ನೇಮಿಸಿದಂತ ಯಾಜಕೋದ್ಯೋಗದ ಪ್ರಕಾರವಾಗಿಲ್ಲ. ಅರ್ಪಿಸಿದಂತ ರಕ್ತವೂ ಸಹ ಹೋರಿ ಹೋತಗಳ ರಕ್ತವನ್ನಲ್ಲದೆ ತನ್ನ ಸ್ವಂತ ರಕ್ತವನ್ನೇ ತಕ್ಕೊಂಡು ಆತನು ಮಹಾಯಾಜಕನ ಸ್ಥಾನದಲ್ಲಿ ತನ್ನ ರಕ್ತವನ್ನು ಸಮರ್ಪಿಸಿ ಆ ಅತಿ ಪವಿತ್ರ ಸ್ಥಾನವೆಂಬ ಪರಲೋಕಕ್ಕೆ, ಅದೃಶ್ಯವಾದಂತ ನಿಜವಾದ ನಿತ್ಯವಾದ ಪರಲೋಕವೆಂಬಂತ ಗುಡಾರಕ್ಕೆ ಆತನು ಹೋದನು. ನಮಗಿಂತ ಮೊದಲು ಹೋದನು. ಆದ ಕಾರಣ ನಾವು ಅಲ್ಲಿಗೆ ಹೋಗುತ್ತೇವೆ ಎನ್ನುವಂತ ಭರವಸೆ ನಮಗೆ ಕೊಟ್ಟಿದ್ದಾನೆ ಎಂದು ಹೇಳುವ ಪ್ರಯತ್ನ ಮಾಡ್ತೀವಿ. ಆದ್ರೆ ಇದೆಲ್ಲವೂ ಹೇಗಾಯ್ತು ಅಂದ್ರೆ ಕ್ರಿಸ್ತನ ಮರಣ, ಶಿಲುಬೆಯ ಮರಣದ. ಅದರಿಂದ ನೀವು ನಾನು ಮಾತ್ರವಲ್ಲ, ಪ್ರಪಂಚದಲ್ಲಿರುವಂತ ಪ್ರತಿ ಮನುಷ್ಯನು ಸಹ ಇವತ್ತು ಆಲೋಚನೆ ಮಾಡಿ ಸತ್ಯವನ್ನ ಅನ್ವೇಷಣೆ ಮಾಡುವಂತ ಯಾರೇ ಆಗಲಿ, ನಮ್ಮ ಬುದ್ಧಿಗೆ, ನಮ್ಮ ಜ್ಞಾನಕ್ಕೆ, ದೇವರು ಕೊಟ್ಟಂತ ತಿಳುವಳಿಕೆಗೆ ಅರ್ಥವಾಗುವ ರೀತಿಯಲ್ಲಿ ಆಲೋಚನೆ ಮಾಡುವ ಯಾರೇ ಆಗಲಿ, ನಿಜವಾಗಿ ನಾವು ದೇವರ ಬಳಿಗೆ ಹೋಗಬೇಕು. ಪಾಪಿಗಳಾಗಿರುವ ನಮಗೆ ಪಾಪ ಕ್ಷಮಾಪಣೆ ಸಿಗಬೇಕು. ಅದು ನಿತ್ಯವಾದದ್ದಾಗಿರ್ಬೇಕು. ಮರಣಾನಂತರ ನಮಗೆ ಅಭಯವನ್ನು ಕೊಡುವಂತದ್ದಾಗಿರ್ಬೇಕು ಎಂದು ಆಲೋಚನೆ ಮಾಡುವವರಿಗೆ ಈ ಕ್ರಿಸ್ತನ ಬಗ್ಗೆ, ಸತ್ಯವೇದದ ಬಗ್ಗೆ, ವಾಕ್ಯದ ವಿಷಯಗಳು ತಿಳಿಸಲ್ಪಡುವಾಗ ಅದು ಪವಿತ್ರಾತ್ಮನ ನೆರವಿನಿಂದ ಅವರಿಗೆ ಮನವರಿಕೆ ಮಾಡಿಕೊಡುವ ಅವಕಾಶವಿದೆ. ಆದರೆ ಅಷ್ಟು ಆಲೋಚನಾ ಪರರಾಗಿರುವವರಿಗೆ ಮಾತ್ರ ಅದು ಸಾಧ್ಯವಾಗುತ್ತೆ. ಸತ್ಯವನ್ನು ಹುಡುಕಿ ಸತ್ಯಕ್ಕೋಸ್ಕರ ಪ್ರಯಾಸ ಪಡುವಂತ ತೀರ್ಮಾನ ಮಾಡಿಕೊಂಡಂತವರಿಗೆ ಮಾತ್ರ ಅದು ಸಿಗುತ್ತೆ. ಸರಿ ಇರ್ಲಿ. ಈಗ ಪುನಃ 13ರಿಂದ 14 ಬಗ್ಗೆ ನಾವು ನೋಡಿದ್ರೆ, 13, 14 ನಾವು ನೋಡುವಾಗ, ಹೋತ ಹೋರಿಗಳ ರಕ್ತವು ಹೊಲೆಯಾದವರ ಮೇಲೆ ಚೆಲ್ಲುವ ಕಡಸಿನ ಬೂದಿಯು ಶರೀರದ ಹೊಲೆಯನ್ನು ಹೋಗಲಾಡಿಸಿ ಪವಿತ್ರ ಮಾಡುವುದಾದ್ರೆ, ನಿತ್ಯಾತ್ಮನಿಂದ ತನ್ನನ್ನು ತಾನೇ ನಿರ್ದೋಷಿಯನ್ನಾಗಿ ದೇವರಿಗೆ ಸಮರ್ಪಿಸಿಕೊಂಡ ಕ್ರಿಸ್ತನ ರಕ್ತವು ಎಷ್ಟೋ ಹೆಚ್ಚಾಗಿ
ನಮ್ಮನ್ನು ನಿರ್ಜೀವ ಕರ್ಮಗಳಿಂದ, ನೋಡ್ರಿ ಅವಾಗ ನಡೀತಾ ಇದ್ದಿದ್ದೆಲ್ಲ ಅದೇ, ನಿರ್ಜೀವ ಕರ್ಮಗಳಿಂದ ಬಿಡಿಸಿ ನಾವು ಜೀವವುಳ್ಳ ದೇವರನ್ನು ಆರಾಧಿಸುವವರಾಗುವಂತೆ ನಮ್ಮ ಮನಸ್ಸನ್ನು ಶುದ್ಧೀಕರಿಸುವುದಲ್ಲವೇ. ಅಂದ್ರೆ ಎರಡರ ನಡುವೆ ಇರುವ ವ್ಯತ್ಯಾಸವನ್ನ ಹೇಳುತ್ತಾ ನಾವು 3ನೇದಾಗಿ 13-14 ವಚನದಲ್ಲಿ ನಾವು ಬರ್ಕೊಂಡ ಹಾಗೆ, ದ ಸುಪೀರಿಯಾರಿಟಿ ಆಫ್ ಕ್ರೈಸ್ಟ್ಸ್ ಬ್ಲಡ್, ಕ್ರಿಸ್ತನ ರಕ್ತದಲ್ಲಿರುವಂತ ಶ್ರೇಷ್ಠತೆ, ಅದು ಯಾವುದಕ್ಕೂ ಹೋಲಿಸಲು ಅಸಾಧ್ಯವಾದಂತ ಶ್ರೇಷ್ಠತೆಯನ್ನ ಹೊಂದಿರುವಂಥದ್ದು. ಯಾಕಂತಂದ್ರೆ ಒಂದು ಸಾರಿ ಕ್ರಿಸ್ತನ ಬಳಿಗೆ ಬಂದು ಪಾಪ ಕ್ಷಮಾಪಣೆ ಹೊಂದುವಂತ ವ್ಯಕ್ತಿಯು ಕ್ರಿಸ್ತನ ರಕ್ತದಿಂದ ಆತನ ಪಾಪವೆಲ್ಲಕ್ಕೂ ಕ್ಷಮಾಪಣೆ ಹೊಂದುತ್ತಾನೆ, ತೊಳೆಯಲ್ಪಡುತ್ತಾನೆ, ಪವಿತ್ರನಾಗುತ್ತಾನೆ, ದೇವರಿಂದ ಅಂಗೀಕರಿಸಲ್ಪಡುತ್ತಾನೆ, ಪರಲೋಕಕ್ಕೆ ಅರ್ಹನಾಗುತ್ತಾನೆ. ಇಟ್ ಈಸ್ ಟೂ ಗುಡ್ ಟು ಬಿಲೀವ್ ಅಂತ ಹೇಳ್ತಾರೆ. ಅಂದ್ರೆ ನಂಬುವುದಕ್ಕೂ ತುಂಬಾ ಒಳ್ಳೆಯದಾಗಿ, ನಂಬುವುದಕ್ಕೆ ಸ್ವಲ್ಪ ಕಷ್ಟವಾಗಿ ಅನಿಸುವಂತ ಅಷ್ಟರ ಮಟ್ಟಿಗೆ ಒಳ್ಳೇದಿದೆ. ಯಾಕಂದ್ರೆ ನಾವೇನು ಮಾಡೋದು ಬೇಡವೇ, ನಿಜ ಬೇಡ, ನೀನು ಏನು ಮಾಡಬೇಕಾಗಿಲ್ಲ. ಯಾಕಂದ್ರೆ ನೀನು ಏನು ಮಾಡಿದ್ರು ಅದೆಲ್ಲ ಹೊಲಸೆ ಆಗೋದು. ಹೊಲಸಿನ ಕೈಯಿಂದ ಏನು ಮುಟ್ಟಿದ್ರು ಅದು ಹೊಲಸಾಗುತ್ತೆ. ಹಾಗಾಗಿ ಪಾಪಿಯಾದ ಮನುಷ್ಯನು ಏನೇ ಧರ್ಮ ಕಾರ್ಯಗಳು ಪುಣ್ಯ ಕಾರ್ಯಗಳನ್ನು ಮಾಡಿದ್ರು ಅದು ಸಹ ಕೆಟ್ಟದಾಗಿ ಕೂತ್ಕೊಳ್ಳುತ್ತೆ, ಅದು ಸಹ ಕಂಟ್ಯಾಮಿನೇಟ್ ಆಗುತ್ತೆ, ಕಲುಷಿತವಾಗುತ್ತೆ, ಕಲ್ಮಶವಾಗುತ್ತೆ. ಈ ಎಲ್ಲ ಸತ್ಯವನ್ನ ಆಳವಾಗಿ ಆಲೋಚನೆ ಮಾಡುವಂತ ಸತ್ಯಾನ್ವೇಷಕರಿಗೆ ಮಾತ್ರ ಕ್ರಿಸ್ತನು ಶಿಲುಬೆಯಲ್ಲಿ ಮಾಡಿದ ಕಾರ್ಯದಲ್ಲಿರುವಂತ ಆ ವಿಶೇಷತೆ ಮತ್ತು ಶ್ರೇಷ್ಠತೆ ಗೊತ್ತಾಗುತ್ತೆ. ಅದಕ್ಕಾಗಿ ತನ್ನ ರಕ್ತವನ್ನು ತೆಗೆದುಕೊಂಡು ನಿತ್ಯವಾದ ರಕ್ಷಣೆಗೆ ಕಾರಣನಾಗಿದ್ದಾನೆ ಅಂತ ಹೇಳ್ತಾನೆ. ಮತ್ತು ನಾವು ಪುನಃ ನೋಡಿದ್ರೆ 4ನೇದು 15ನೇ ವಚನದಲ್ಲಿ 22ನೇ ವಚನ ತನಕ ನೋಡಿದ್ರೆ, ಎ ನ್ಯೂ ಟೆಸ್ಟಮೆಂಟ್ ರಿಕ್ವೈರ್ಸ್ ಡೆತ್, ಹೊಸ ಒಡಂಬಡಿಕೆಯನ್ನು ಸ್ಥಾಪನೆ ಮಾಡಿದಂತ ಕ್ರಿಸ್ತನ ಮರಣವು ಯಾಕೆ ಅಗತ್ಯವಾಗಬೇಕಾಗಿದೆ, ಯಾಕೆ ಅಗತ್ಯವಾಗಿತ್ತು ಅಂತಂದ್ರೆ, ಹೊಸ ಒಡಂಬಡಿಕೆ ಎಂದು ಹೇಳುವಾಗಲೇ ಹಳೆಯದಾಗಿ ಹೋಯಿತು, ಅದರ ಅಗತ್ಯತೆ ಇಲ್ಲ ಎಂಬುದನ್ನು ಸ್ಪಷ್ಟವಾಗಿ ಹೇಳುತ್ತೆ. ಈಗ ಹಳೆಯದು ಯಾವಾಗ ಆಗುತ್ತಂದ್ರೆ, ಹೊಸದು ಬಂದ್ರೆ ಹಳೆಯದು, ಅದಕ್ಕೆ ಮೊದಲು ಇದ್ದಂಥದ್ದು ಹಳೆಯದಾಗುತ್ತೆ. ಹೊಸದು ಬರದೇ ಇದ್ರೆ ಅದಕ್ಕೆ ಮೊದಲು ಇದ್ದಂಥದ್ದು ಹಳೆಯದು ಎನಿಸಿಕೊಳ್ಳುವುದಿಲ್ಲ. ಯಾಕಂದ್ರೆ ಅದು ಒಂದೇ ಇದೆ. ಆದ್ರೆ ಇನ್ನೊಂದು ಬಂದ್ರೆ ಅದರ ಸ್ಥಾನದಲ್ಲಿ ಅದು ಮೊದಲಿದ್ದದ್ದು ಹಳೆಯದಾಗುತ್ತೆ ಏನ್ರಿ. ಹಾಗೆ ಹಳೆಯ ಒಡಂಬಡಿಕೆಯು ಅದರ ಅಗತ್ಯ ಇಲ್ಲದೆ ಇರಬೇಕಾದ್ರೆ ಹೊಸ ಒಡಂಬಡಿಕೆ ಬರಬೇಕು. ಅದು ಬರಬೇಕಾದ್ರೆ ಅದಕ್ಕೆ ಮರಣ ಬೇಕು. ಅದಕ್ಕಾಗಿ ಕ್ರಿಸ್ತನ್ ಹೇಳ್ತಾನೆ, ಇದು ನನ್ನ ರಕ್ತದಿಂದ ಸ್ಥಾಪಿತವಾಗುವ ಹೊಸ ಒಡಂಬಡಿಕೆಗೆ ನಾಂದಿಯನ್ನ ಹೇಳುತ್ತಾ ಇದ್ದೇನೆ ಅಂತ ಹೇಳಿ. ಅದ ಕಾರಣ ಪ್ರಿಯರೇ, ದೇವರ ಜನರೇ, ನನ್ನ ಸಹೋದರಿಯರೇ, ಕ್ರಿಸ್ತನು ನಮಗಾಗಿ, ನಮ್ಮ ರಕ್ಷಣೆಗಾಗಿ ಮಾಡಿರುವ ಕಾರ್ಯಗಳನ್ನ ಎಷ್ಟು ಚಂದವಾಗಿ, ಎಷ್ಟು ಸವಿವರವಾಗಿ ಈ ಗ್ರಂಥಕರ್ತನು ಹೇಳ್ತಾನೆ. ಅವತ್ತು ಅವರಿಗಿದ್ದಂತ ತಪ್ಪಾದ ಅಭಿಪ್ರಾಯವನ್ನು ಹೋಗಲಾಡಿಸಿ ಕ್ರಿಸ್ತನ ಬಳಿಗೆ ಪರಿಪೂರ್ಣವಾಗಿ ಅವನ್ನ ಕರ್ಕೊಂಡು ಬಂದು, ಕ್ರಿಸ್ತನೊಬ್ಬನೇ ನಮ್ಮ ರಕ್ಷಣೆಗೆ ಕಾರಣ, ಅವೆಲ್ಲವೂ ನೆರಳಾಗಿದ್ವು, ಅವುಗಳನ್ನ ಪುನಃ ಈಗ ನಾವು ಮಾಡಬೇಕಾಗಿಲ್ಲ ಎಂಬುದನ್ನ ಮನವರಿಕೆ ಮಾಡಿಕೊಡುವುದಕ್ಕಾಗಿ ಪ್ರಯತ್ನ ಪಡುತ್ತಾ ಈ ಗ್ರಂಥವನ್ನ ಬರೆದನು, ನಿಜ. ಆದ್ರೆ ಇವತ್ತು ಸಹ ಕ್ರೈಸ್ತ ಪ್ರಪಂಚದಲ್ಲಿ ಕೆಲವು ಕೆಲಸಕ್ಕೆ ಬಾರದಂತ ಕಾರ್ಯಗಳನ್ನು ಮಾಡುತ್ತಿರುವ ಕ್ರೈಸ್ತರಿದ್ದಾರೆ, ಸಭೆಗಳಿದ್ದಾರೆ ಏನ್ರಿ. ಹಳೆ ಒಡಂಬಡಿಕೆಯ ಗುರುತುಗಳು, ಅವುಗಳ ಕೆಲವು ಚಿಹ್ನೆಗಳು ಕಂಡು ಬರುವಂತ ಕಾರ್ಯಕಲಾಪಗಳನ್ನು ಮಾಡುತ್ತಾ ಅವುಗಳಿಂದ ದೇವರನ್ನ ಮೆಚ್ಚಿಸಿ ದೇವರನ್ನ ಸಂತೋಷಪಡಿಸಬೇಕೆಂದು ಪ್ರಯತ್ನ ಮಾಡುವಂತ ಕ್ರೈಸ್ತರಿದ್ದಾರೆ. ಆ ತಪ್ಪು ನಾವು ಮಾಡಬಾರದು ಅನ್ನೋದು ಈ ಗ್ರಂಥದಿಂದ, ಇಂಥ ಅಧ್ಯಯನಗಳಿಂದ ನಮಗೆ ಮನವರಿಕೆ ಆಗುತ್ತೆ. ಅದಕ್ಕಾಗಿ ಯೇಸು ಕ್ರಿಸ್ತನ ರಕ್ತದ ಅಗತ್ಯ, ಅದರಲ್ಲೂ ಹೊಸ ಒಡಂಬಡಿಕೆ ಸ್ಥಾಪಿಸಲ್ಪಡಬೇಕಾಗಿದ್ರೆ ಅದಕ್ಕೆ ರಕ್ತವು ಅಗತ್ಯ, ರಕ್ತವು ಬೇಕಾದ್ರೆ ಮರಣವೂ ಅಗತ್ಯವಿದೆ ಎಂಬುದನ್ನ 15ನೇ ವಚನದಿಂದ 22ರ ತನಕ ನಂತರ ನೀವು ಓದ್ರೆ ನಮಗೆ ಸಮಯವಿಲ್ಲ. ಹಾಗಾಗಿ ಕೊನೆಯದಾಗಿ ನಾವು 23ರಿಂದ 28ರ ತನಕ ನೋಡಿದ್ರೆ, ಕ್ರಿಸ್ತನು ಮಾಡಿದಂತ ಈ ಯಜ್ಞವಾಗಲಿ, ಆತನ ಶಿಲುಬೆಯ ಮರಣವಾಗಲಿ, ಆತನು ಸುರಿಸಿದಂತ ಪವಿತ್ರ ರಕ್ತವಾಗಲಿ, ಆತನು ಹೊಂದಿದಂತ ಮರಣವಾಗಲಿ, ಇವೆಲ್ಲವುಗಳು ಸರ್ವಶ್ರೇಷ್ಠ ಸ್ಥಾನವನ್ನ ಪಡೆಯುವುದಕ್ಕೆ ಕಾರಣವೇನಂತಂದ್ರೆ, ಈ ಕ್ರಿಸ್ತನು ಮಾಡಿದ ಯಜ್ಞವು ಹಿಂದೆ ಹಳೆ ಒಡಂಬಡಿಕೆಯ ಕಾಲದ ಗುಡಾರದಲ್ಲಿದ್ದಂತ ರೀತಿಯಲ್ಲಿ ಇರುವಂತದ್ದಲ್ಲ,
ಅದು ಪದೇ ಪದೇ ಮಾಡ್ತಿದ್ರು, ಅದಕ್ಕೆ ಕೊನೆಯೇ ಇಲ್ಲ. ಅದರಲ್ಲಿರುವಂತ ಯಾಜಕರಿಗೆ ಅವುಗಳ ಅವರು ಮಾಡುತ್ತಿದ್ದಂತ ಬಲಿ ಕರ್ಮಕಾಂಡಗಳಿಗೆ ಒಂದು ಪರಿಮಿತಿ ಇತ್ತು, ಮಿತಿ ಇತ್ತು. ಆದ್ರೆ ಈಗ ಹಾಗಲ್ಲ. ಕ್ರಿಸ್ತನು ಮಾಡಿದಂತ ಯಜ್ಞವು ಒಂದೇ ಸಾರಿ ಮಾಡಿದನು, ಒಂದೇ ಸಾರಿ ಸಮರ್ಪಿತನಾದನು. ಇಂಗ್ಲಿಷ್ ಭಾಷೆಯಲ್ಲಿ ಒನ್ಸ್ ಫಾರ್ ಆಲ್ ಸ್ಯಾಕ್ರಿಫೈಸ್ ಅಂತ, ಒಂದೇ ಯಜ್ಞ ಏನ್ರಿ, ಒಂದೇ ತ್ಯಾಗ, ಒಂದೇ ಮರಣ, ಒಂದು ಸಾರಿಯೇ ಶ್ರೇಷ್ಠವಾದ ರಕ್ತವನ್ನು ಸುರಿಸಲ್ಪಟ್ಟಿತು. ಅದು ಎಲ್ಲರಿಗೋಸ್ಕರ ಮಾಡಲ್ಪಟ್ಟಂತ ಒಂದು ಯಜ್ಞ. ಒಂದು ಪರಿಮಿತವಾದಂತ ಒಂದು ಜಾತಿಗಾಗಲಿ, ಒಂದು ಮತಕ್ಕಾಗಲಿ, ಒಂದು ಧರ್ಮೀಯರಿಗಾಗಲಿ, ಒಂದು ಗುಂಪಿನ ಜನರಿಗಾಗಿ ಮಾತ್ರ ಕೊಡಲ್ಪಟ್ಟಂತ ಆಲಯವೂ ಅಲ್ಲ, ಕರ್ಮಾಚರಣೆಗಳು ಅಲ್ಲ, ಕೈಂಕರ್ಯಗಳು ಅಲ್ಲ, ಬಲಿ ಕರ್ಮಕಾಂಡಗಳು ಅಲ್ಲ. ಇದು ಕ್ರಿಸ್ತನ ಬಲಿ, ಕ್ರಿಸ್ತನ ಯಾಗ, ಕ್ರಿಸ್ತನ ಮರಣ, ಕ್ರಿಸ್ತನು ಸುರಿಸಿದ ರಕ್ತ, ಕ್ರಿಸ್ತನ ಮಹಾಯಾಜಕತ್ವವು ಒಂದೇ ಸಾರಿ ಎಲ್ಲರಿಗಾಗಿ ಮಾಡಲ್ಪಟ್ಟಂತ ಯಜ್ಞ. ಇದನ್ನ ಹೇಳುವ ಪ್ರಯತ್ನ 9ನೇ ಅಧ್ಯಾಯದಲ್ಲಿ ಬಹಳ ಸ್ಪಷ್ಟವಾಗಿ ಗ್ರಂಥಕರ್ತನು ಹೇಳ್ತಾರೆ. ಬಹುಶಃ ನಾನು ನಂಬುತ್ತೇನೆ, ಈ ಇಬ್ರಿಯ ಕ್ರೈಸ್ತರು ಯಾರನ್ನ ದೃಷ್ಟಿಯಲ್ಲಿಟ್ಟುಕೊಂಡು ಮೊದಲ ಶತಮಾನದಲ್ಲಿ ಈ ಗ್ರಂಥಕರ್ತನು ಈ ಅಧ್ಯಾಯಗಳನ್ನು, ಈ ಪುಸ್ತಕವನ್ನು ಬರೆದಿದ್ದಾನೆ, ಅವರು ಬಹುಶಃ ಈ ಗ್ರಂಥವನ್ನು ಓದಿದ ನಂತರ ಅವರು ಕ್ರಿಸ್ತನ ಬಳಿಗೆ ಪರಿಪೂರ್ಣವಾಗಿ ಬಂದಿರಬಹುದು ಎಂಬ ನಂಬಿಕೆ ನನಗಿದೆ. ಅವರಲ್ಲಿದ್ದಂತ ತಪ್ಪಾದ ಅಭಿಪ್ರಾಯಗಳು ಅದು ಹೊರಟು ಹೋಗಿರಬಹುದು ಅಂತ ಹೇಳಿ ನಾನು ನಂಬುತ್ತೇನೆ. ಸೊ ಹಾಗಾಗಿ ಇಡೀ ಅಧ್ಯಾಯವು ನಮಗೆ ಹೇಳುವಂತದ್ದು ಏನಂದ್ರೆ, ಜೀಸಸ್ ಆಸ್ ದ ಸುಪೀರಿಯರ್ ಹೈ ಪ್ರೀಸ್ಟ್ ಎಂಟರ್ಡ್ ದ ಹೆವೆನ್ಲಿ ಹೋಲಿ ಪ್ಲೇಸ್ ಒನ್ಸ್ ಫಾರ್ ಆಲ್, ಆಫರಿಂಗ್ ಹಿಸ್ ಓನ್ ಬ್ಲಡ್ ಟು ಸೆಕ್ಯೂರ್ ಇಟರ್ನಲ್ ರಿಡೆಂಪ್ಷನ್. ನಮಗಾಗಿ ನಿರಂತರವಾದ, ಶಾಶ್ವತವಾದ, ಖಚಿತವಾದ, ಸುರಕ್ಷಿತವಾದ ವಿಮೋಚನೆಯನ್ನ ಸಂಪಾದಿಸುವುದಕ್ಕೋಸ್ಕರ ನಮಗಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಸರ್ವಶ್ರೇಷ್ಠವಾದ ಮಹಾಯಾಜಕನಾಗಿ ಒಂದೇ ಸಾರಿ ಅತಿ ಪರಿಶುದ್ಧ ಸ್ಥಾನವಾಗಿರುವಂತ ಪರಲೋಕದಲ್ಲಿ, ಕಣ್ಣಿಗೆ ಕಾಣದಿರುವ ಪರಲೋಕವೆಂಬ ಆ ಅತಿ ಪರಿಶುದ್ಧ ಸ್ಥಾನದಲ್ಲಿ, ದೇವರ ಸ್ಥಾನಕ್ಕೆ ಆತನು ಪ್ರವೇಶಿಸಿ ತನ್ನ ರಕ್ತದ ಮೂಲಕ ನಮ್ಮ ರಕ್ಷಣೆಯನ್ನ ಖಚಿತಪಡಿಸಿ ನಮ್ಮ ಪಾಪಕ್ಕೆ ಪ್ರಾಯಶ್ಚಿತ್ತ ಯಜ್ಞವಾಗಿ ತನ್ನನ್ನು ತಾನು ಸಮರ್ಪಿಸಿಕೊಂಡಿದ್ದಾನೆ. ಯಾಕಂದ್ರೆ ಕ್ರಿಸ್ತನು ಮಾಡಿದಂತ ಈ ಯಜ್ಞವು ಅತ್ಯಂತ ಪರಿಣಾಮಕಾರಿಯಾದಂತ ಯಜ್ಞ, ಫಾರ್ ಮೋರ್ ಎಫೆಕ್ಟಿವ್ ದೆನ್ ಆನಿಮಲ್ ಸ್ಯಾಕ್ರಿಫೈಸಸ್. ಹಳೆ ಒಡಂಬಡಿಕೆಯಲ್ಲಿ, ಹಳೆಯ ಗುಡಾರದಲ್ಲಿ ಮಾಡಲ್ಪಟ್ಟಂತ ಎಲ್ಲ ಪ್ರಾಣಿಗಳ ಯಜ್ಞಗಳಿಗಿಂತಲೂ ಇದು ಎಂಥ ಯಜ್ಞ ಅಂದ್ರೆ ತುಂಬಾ ಪರಿಣಾಮಕಾರಿಯಾದಂಥದ್ದು. ಯಾಕಂದ್ರೆ ಒಂದೇ ಕುಟುಂಬ, ಒಬ್ಬನೇ ವ್ಯಕ್ತಿ ಪದೇ ಪದೇ ಬಂದು ಆತನು ತನ್ನ ಪಾಪಗಳಿಗೋಸ್ಕರ, ಆತನು ಮಾಡುವ ಪ್ರತಿ ಪಾಪಗಳಿಗೋಸ್ಕರ ಆ ನಿಷ್ಕಳಂಕವಾದ ಒಂದು ಪ್ರಾಣಿಯನ್ನು ಕೊಲ್ಲಬೇಕಾಗಿತ್ತು. ಅದಕ್ಕೆ ಮುಕ್ತಾಯವೇ ಇಲ್ಲ, ಅದಕ್ಕೆ ಕೊನೆಯೇ ಇಲ್ಲ. ಆದ್ರೆ ಕ್ರಿಸ್ತನ ಮರಣವು ಹಾಗಲ್ಲ. ಎಲ್ಲವನ್ನ ಕೊನೆಗೊಳಿಸಿ ನಿರಂತರವಾದ, ಖಚಿತವಾದ, ಸುರಕ್ಷಿತವಾದ ವಿಮೋಚನೆಯನ್ನ ಸರ್ವ ಮಾನವ ಜಾತಿಗೆ ಕೊಟ್ಟಿದ್ದಾರೆ. ಎಂಥ ಒಂದು ಅದ್ಭುತವಾದ ಕಾರ್ಯ ಕ್ರಿಸ್ತನು ತನ್ನ ಶಿಲುಬೆಯ ಮರಣದ ಮೂಲಕ ಒದಗಿಸಿದ್ದಾನೆ. ಐ ಆಮ್ ಸೋ ಎಕ್ಸೈಟೆಡ್ ಟು think about this and learn about this and study about this, and also to preach and teach others about this great truth that Jesus has done on the cross of Calvary by his blood shed sacrifice. ಯಾಕಂದ್ರೆ ಅದು ಸರ್ವಶ್ರೇಷ್ಠವಾದಂತ ಒಂದು ಯಜ್ಞವಾಗಿದೆ. ಬೇರೆ ಇಡೀ 9ನೇ ಅಧ್ಯಾಯ ಅದನ್ನೇ ನಮಗೆ ಕಲಿಸುವಂಥದ್ದು. ಅದರಿಂದ ನಾವು ಮೊದಲೇ ನೋಡಿಕೊಂಡ ಹಾಗೆ ಈ ತಲೆಬರಹದಲ್ಲಿ ಇದರ ಟೈಟಲ್ ನಲ್ಲಿ ನಾವು ನೋಡಿಕೊಂಡೆವು, ದ ಓಲ್ಡ್ ಕವನೆಂಟ್ ಅಂಡ್ ದ ನ್ಯೂ ಕವನೆಂಟ್ ಕಂಪೇರ್. ಎರಡರ ನಡುವೆ ಇರುವಂತಹ ಹೋಲಿಕೆಯನ್ನ ತೋರಿಸಿ ಯಾವುದು ಸರ್ವಶ್ರೇಷ್ಠವಾದದ್ದು, ಅದು ಯಾಕೆ ಸರ್ವಶ್ರೇಷ್ಠವಾದದ್ದು ಎಂಬುದನ್ನ ಈ ಗ್ರಂಥಕರ್ತನು ಸುಲಭವಾದ ರೀತಿಯಲ್ಲಿ ತಿಳಿಸಿಕೊಟ್ಟಿದ್ದಾನೆ. ಅಂತ ಕೃಪೆ ಈಗಿನ ಕ್ರಿಸ್ತನ ಸಭೆಗೂ ಸಹ ತಿಳಿಸಿ ಸ್ಪಷ್ಟವಾದ ಅರಿವು
ಕ್ರಿಸ್ತನ ಬಗ್ಗೆ, ಆತನ ಮರಣದ ಬಗ್ಗೆ, ಆತನು ಸ್ಥಾಪಿಸಿದಂತ ಸಭೆಯ ಬಗ್ಗೆ ನಮ್ಮೆಲ್ಲರಿಗೂ ಬರಲಿ. ಯಾಕಂದ್ರೆ ನಾವೆಲ್ಲರೂ ಸಹ ಆ ಕ್ರಿಸ್ತನ ಸಭೆಯ ಅಂಗಗಳಾಗಿದ್ದೇವೆ. ನಮ್ಮ ಜವಾಬ್ದಾರಿಕೆ ಸಹ ಈ ಸಭೆಯಲ್ಲಿ ಉಂಟು. ಅದನ್ನ ಮಾಡುವಂತೆ ದೇವರ ಆತ್ಮನಿಂದ ದೇವರು ನಮಗೆ ಕೃಪೆಯನ್ನು ನೀಡಲಿ ಎಂಬ ಪ್ರಾರ್ಥನೆಯೊಂದಿಗೆ ನನ್ನ ಮಾತುಗಳನ್ನು ಮುಗಿಸ್ತೇನೆ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಚಿಕ್ಕ ಪ್ರಾರ್ಥನೆ ಮಾಡೋಣ. ತಂದೆಯಾದ ದೇವರೇ, ನಿನ್ನ ಪವಿತ್ರ ನಾಮಕ್ಕೆ ನಾವು ಸ್ತೋತ್ರ ಮಾಡುತ್ತೇವೆ. ಸ್ವಲ್ಪ ಸಮಯದಲ್ಲಿ ನಾವು 9ನೇ ಅಧ್ಯಾಯ ಇಬ್ರಿಯರಿಗೆ ಬರೆದ ಪತ್ರಿಕೆಯನ್ನು ಧ್ಯಾನ ಮಾಡಿದ್ದೇವೆ. ಸ್ವಾಮಿ, ಈ ಸತ್ಯಗಳು ಎಷ್ಟು ಜನರಿಗೆ ಅರ್ಥವಾಗಿದೆಯೋ ನಮಗೆ ಗೊತ್ತಿಲ್ಲ. ಹೇಗೂ ಈ ಆತ್ಮಿಕ ಸತ್ಯಗಳು ಮನವರಿಕೆ ಮಾಡಿಕೊಟ್ಟು ನಿನ್ನ ಆತ್ಮನ ಮೂಲಕ ಇದನ್ನು ಕೇಳುವ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಒಂದು ಪರಿವರ್ತನೆಯನ್ನು ಉಂಟು ಮಾಡಿ ಕ್ರಿಸ್ತನ ಬಳಿಗೆ, ಆತನ ಯಜ್ಞದ ಬಳಿಗೆ ಅವರನ್ನ ನಡೆಸಿ ನಿಜವಾದ, ನಿತ್ಯವಾದ, ಖಚಿತವಾದ ಪಾಪ ಕ್ಷಮಾಪಣೆಯನ್ನು ಹೊಂದುವಂತೆ ಈ ಅಧ್ಯಯನವನ್ನ ಸ್ವಾಮಿ, ಈ ಧ್ಯಾನವನ್ನ ನೀನು ಉಪಯೋಗಿಸಿಕೊಳ್ಳಬೇಕೆಂದು ನಿನ್ನ ಕುಮಾರನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನನ್ನು ಈ ಮೂಲಕ ಮಹಿಮೆ ಪಡಿಸಿಕೊಳ್ಳಬೇಕೆಂದು ಕ್ರಿಸ್ತನ ಮೂಲಕ ಪ್ರಾರ್ಥಿಸುತ್ತೇವೆ ತಂದೆ. ಆಮೇನ್, ಆಮೇನ್.